ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಾರ್ಲಿಮೆಂಟ್ ಫೈಟ್ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಪಾರ್ಲಿಮೆಂಟ್ ಫೈಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ, ರಾಜ್ಯದ ಬಹುತೇಕ ಕಡೆ ನೆತ್ತಿ ಸುಡುವಂತ ಬಿಸಿಲಿದೆ, ಮತ್ತೊಂದು ಕಡೆ ರಾಜಕೀಯ ವಾತಾವರಣವೂ ಕೂಡ ಬಿಸಿ ಆಗ್ತಾ ಇದೆ. ಈ ಮಧ್ಯೆ ಕಳೆದ ಮುಂಗಾರಿನ ಹಂಗಾಮಿನಲ್ಲಿ ಏನೋ ಬೆಳಿಬೇಕು ಅಂತ ಬೆಳೆದು ಭವಿಷ್ಯದ ನಿರೀಕ್ಷೆಯಲ್ಲಿದ್ದಂಥ ರೈತರು ತಲೆಯ ಮೇಲೆ ಕೈ ಹೊತ್ತುಕೊಂಡು ಕೂತಿದ್ದಾರೆ. ಕಾರಣ, ಮುಂಗಾರು ಕೈ ಕೊಡ್ತು, ಇವತ್ತು ಪರಿಹಾರ ಬರುತ್ತೆ, ನಾಳೆ ಪರಿಹಾರ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಆದರೆ ಪರಿಹಾರದ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಈಗ ಶುರುವಾಗಿದೆ. ರಾಜ್ಯವನ್ನ ಆಡಳಿತ ಮಾಡ್ತಾ ಇರುವಂಥ ಕಾಂಗ್ರೆಸ್ಸು, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿಜೆಪಿ, ಇಬ್ಬರ ಮಧ್ಯೆ ಸದ್ಯ ಜಟಾಪಟಿ ನಡೀತಾ ಇರೋದು ಪರಿಹಾರದ ವಿಚಾರಕ್ಕೆ ಸಂಬಂಧಿಸಿದಂತೆ. ಲೋಕ ಅಖಾಡದಲ್ಲಿ ಕಾಂಗ್ರೆಸ್ಗೆ ಬರ ಪರಿಹಾರದ ವಿಚಾರ ಅಸ್ತ್ರವಾಗಿ ಬದಲಾದನ್ನು ಕಾಣಿಸ್ತಾ ಇದೆ. ರಾಜಕೀಯ ಅಸ್ತ್ರವಾಗಿ ಕಾಂಗ್ರೆಸ್ ಇದನ್ನು ಬಳಸ್ತಾ ಇದೆ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಒಂದು ಹಂತದಲ್ಲಿ ವಿಚಲಿತರಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ಸಿಗರು ಕೇಳ್ತಾ ಇರುವಂತ ಪ್ರಶ್ನೆಗೆ ಉತ್ತರ ಕೊಡುವಾಗ ಯಾಕೋ ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ. ಇತ್ತ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ರಾಜ್ಯ ಸರ್ಕಾರದ ಅರ್ಜಿ ಇವತ್ತು ವಿಚಾರಣೆಗೆ ಬಂತು. ಸುಪ್ರೀಂ ಕೋರ್ಟ್ನಲ್ಲೂ ಒಂದಿಷ್ಟು ಬೆಳವಣಿಗೆ ಆಯಿತು. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಾಯಿತು. ದ್ವಿಸದಸ್ಯ ಪೀಠದ ಮುಂದೆ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಸಲ್ಲಿಸಿರುವಂಥ ಅರ್ಜಿ, ನಮ್ಮನ್ನೇ ನೋಡಿಕೊಂಡು ತಮಿಳುನಾಡು ಕೂಡ ಇದೇ ರೀತಿಯ ಅರ್ಜಿಯನ್ನು ಕೂಡ ಸಲ್ಲಿಸಿದೆ ಬರ ಪರಿಹಾರದ ವಿಚಾರಕ್ಕೆ ಸಂಬಂಧಿಸಿದಂತೆ. ಸೊ ಇವತ್ತು ಸುಪ್ರೀಂ ಕೋರ್ಟ್ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿತು ಮೌಖಿಕವಾಗಿ. ಆ ನಂತರ ಪರಿಹಾರದ ವಿಚಾರದಲ್ಲಿ 2 ವಾರ ಕಾಲಾವಕಾಶವನ್ನು ಕೇಂದ್ರ ಸರ್ಕಾರ ಕೇಳಿದೆ. ಹೆಂಗೆ ಅಂತಂದ್ರೆ, ನೋಟಿಸ್ ಕೊಡಬೇಡಿ, ನೀವು ಅದು ಬೇರೆ ರೀತಿಯಲ್ಲಾಗುತ್ತೆ, ಬದಲಾಗಿ ನಮಗೆ ಕಾಲಾವಕಾಶ ಕೊಡಿ 2 ವಾರ, ನಾವು ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀವಿ ಅನ್ನೋ ಭರವಸೆಯನ್ನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೆ. ಇನ್ನು ಕೇಂದ್ರ ಮತ್ತು ರಾಜ್ಯಕ್ಕೆ ಸಮನ್ವಯತೆಯ ಪಾಠವನ್ನು ಸುಪ್ರೀಂ ಕೋರ್ಟ್ ಇವತ್ತು ಮಾಡಿತು. ಯಾವ ರೀತಿ ಅಂತಂದ್ರೆ, ಸ್ಪರ್ಧೆಗಿಳಿಬೇಡಿ ಪರಿಹಾರದ ವಿಚಾರದಲ್ಲಿ, ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸ್ಪರ್ಧೆಗಿಳಿಯೋದು ಬೇಡ ಅಂತ ಮೌಖಿಕವಾಗಿ ಕಿವಿ ಮಾತನ್ನ ದ್ವಿಸದಸ್ಯ ಪೀಠ ಕೊಟ್ಟಿದೆ. ಸ್ಪರ್ಧೆಗೆ ಇಳಿಬಾರ್ದು ಅನ್ನೋ ಕಿವಿ ಮಾತನ್ನ ಸುಪ್ರೀಂ ದ್ವಿಸದಸ್ಯ ಪೀಠ ಕೊಟ್ಟಿದೆ. ಆ ಮೂಲಕ 2 ವಾರದ ನಂತರ ಕೇಂದ್ರ ಸರ್ಕಾರ ತಿಳಿಸಬೇಕು ನ್ಯಾಯಪೀಠಕ್ಕೆ ಈ ವಿಚಾರಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರದ ನಿಲುವೇನು ಅನ್ನೋದನ್ನು ತಿಳಿಸಬೇಕು. ಯಾಕೆ ವಿಳಂಬ ಆಯಿತು ಅನ್ನೋ ಪ್ರಶ್ನೆಗೂ ಕೂಡ 2 ವಾರದ ನಂತರನೇ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಅದರ ಮಧ್ಯದಲ್ಲಿ ಏನಾದರೂ ರಿಲೀಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಗೊತ್ತಿಲ್ಲ. ಬಹಳ ಕಾನೂನಿನ ವಿಚಾರ ಅಂತ ಬಂದಾಗ ಇಲ್ಲಿ ಚುನಾವಣಾ ನೀತಿ ಸಂಹಿತೆ ಅಂತ ಬಿಜೆಪಿ ರೀಸನ್ ಕೊಡ್ತಾ ಇದೆ, ಗೊತ್ತಿಲ್ಲ. ಇವತ್ತು ಕಂದಾಯ ಸಚಿವರು ಮಾತನಾಡಿದರು, ರಾಜ್ಯದ ಕಂದಾಯ ಸಚಿವರು ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದರು, ನೋಡೋಣ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ವಿಳಂಬ ಆಗಿರ್ತಕ್ಕಂತಹದ್ದು ಸರಿಯಲ್ಲ. ನೀವೇ ಈಗಾಗಲೇ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಿದ್ರೆ ಈ ಕೇಸು ಸುಪ್ರೀಂ ಕೋರ್ಟ್ ವರೆಗೂ ಬರೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಹಾಗೂ ಮುಂದುವರೆದು 2 ವಾರದ ಒಳಗಡೆ ಕೇಂದ್ರ ಸರ್ಕಾರ ಕರ್ನಾಟಕದ ಮನವಿ ಸಲ್ಲಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಮಾಡ್ತೀರಿ ಅನ್ನುವಂತ ತೀರ್ಮಾನವನ್ನ ತೆಗೆದುಕೊಂಡು 2 ವಾರದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕು ಅನ್ನುವಂತ ಸೂಚನೆಯನ್ನ ಸುಪ್ರೀಂ ಕೋರ್ಟ್ನವರು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಬಂದಿದ್ದಂತ ವಕೀಲರು ಕೂಡ 2 ವಾರದ ಸಮಯವನ್ನ ಕೇಳಿ ಅವರು ಒಂದು ಡಿಸಿಷನ್ ತಗೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೋರ್ಟ್ನಲ್ಲಿ ಹೇಳಿದ್ರು, ಯಾಕೆ ರಾಜ್ಯ ಸರ್ಕಾರಗಳು ಪದೇ ಪದೇ ರುಟೀನ್ ಆಗಿ ತೀರ್ಮಾನ ಆಗ್ಬೇಕಾಗಿರ್ತಕ್ಕಂತಹ ಆಡಳಿತಾತ್ಮಕ ವಿಷಯಗಳಿಗೆ ಸುಪ್ರೀಂ ಕೋರ್ಟ್ ಮುಂದೆ ಬರ್ತಕ್ಕಂತಹದ್ದು ಒಳ್ಳೆ ಬೆಳವಣಿಗೆ ಅಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ. ಒಟ್ಟಾರೆ ಅವರಿಗೆ ನೋಟಿಸೇ ಇಶ್ಯೂ ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಕೀಲರು ನೋಟಿಸ್ ಬೇಕಾಗಿಲ್ಲ, ನಾವೇ ಒಂದು ಡಿಸಿಷನ್ ತಗೊಂಡು ಸುಪ್ರೀಂ ಕೋರ್ಟ್ ಮುಂದೆ ವಾಪಸ್ ಬರ್ತೀವಿ. ಸೊ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕನ್ಫ್ಯೂಷನ್ಗಳಿದಾವೆ. ಸೊ ಯಾರ ವಾದ ಏನಿದೆ, ಪ್ರತಿವಾದ ಏನಿದೆ ನೋಡ್ಬಿಡೋಣ ಒಮ್ಮೆ. ಮೊದಲಿಗೆ ಕಾಂಗ್ರೆಸ್ನ ವಾದ ಏನು ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ? ನಾವು ಎಲ್ಲ ರೀತಿಯ ಪ್ರಯತ್ನವನ್ನ ಕೂಡ ಮಾಡಿದ್ದೀವಿ.
ಈ ಪ್ರೊಸೀಜರ್ಸ್ ಏನಿದಾವೆ NDRF ಇಂದ ಬರಬೇಕಾದಂಥ ಪರಿಹಾರದ ದುಡ್ಡಿಗೆ ಬೇಕಾಗಿ ರಾಜ್ಯ ಸರ್ಕಾರ ಏನು ಮಾಡಬೇಕಿತ್ತು ಆ ಎಲ್ಲ ಪ್ರಯತ್ನವನ್ನ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಆದರೆ ಪರಿಹಾರದ ಹಣ ಬಿಡುಗಡೆಯಾಗಿಲ್ಲ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ಇದರ ಜೊತೆಗೆ ಇನ್ನೊಂದಿಷ್ಟು ವಿಚಾರಗಳನ್ನ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಇದನ್ನು ವಿಳಂಬ ಮಾಡ್ತಾ ಇದೆ. ಇಂಟೆನ್ಷನಲಿ ಕೇಂದ್ರ ಸರ್ಕಾರ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು, ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇರೋದು ಕೂಡ. ನೆಕ್ಸ್ಟ್ ಇನ್ನೊಂದು ವಿಚಾರ ಕಾಂಗ್ರೆಸ್ ಹೇಳ್ತಾ ಇರೋದು, ಅಮಿತ್ ಶಾ ಮೊನ್ನೆ ಒಂದು ಭಾಷಣದಲ್ಲಿ ಮಾತನಾಡ್ತಾ ಹೇಳಿದರು, ರಾಜ್ಯ ಸರ್ಕಾರ 3 ತಿಂಗಳು ತಡವಾಗಿ ಪ್ರಪೋಸಲ್ ಇಡ್ತು ಪರಿಹಾರಕ್ಕೆ ಸಂಬಂಧಿಸಿದಂತೆ ಅಂತ. ಅದು ಸುಳ್ಳು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಎಲೆಕ್ಷನ್ ಕಾರಣಕ್ಕಾಗಿ ತಡ ಆಯಿತು ಅಂತ. ಎಲೆಕ್ಷನ್ಗೂ ಇದಕ್ಕೂ ಸಂಬಂಧ ಇಲ್ಲ, ನಾವು ಡಿಸೆಂಬರ್ ತಿಂಗಳಲ್ಲೇ ಪ್ರಪೋಸಲ್ ಕೊಟ್ಟಾಗಿದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇದು ಸುಳ್ಳು. ಇನ್ನೊಂದು, ನಿರ್ಮಲಾ ಸೀತಾರಾಮನ್ ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ. SDRF ಮತ್ತು NDRF ಬೇರೆ ಬೇರೆ 2 ನಿಧಿ. ಇವರು ನಿರ್ಮಲಾ ಸೀತಾರಾಮನ್ ಮಾತನಾಡುವಾಗ SDRFನ 692 ಕೋಟಿಯನ್ನು ಕೋಟ್ ಮಾಡ್ತಾರೆ. ಅದು 75% ಶೇರು ರಾಜ್ಯ ಸರ್ಕಾರದ ಬರಲೇಬೇಕು, ಬಂದಿದೆ. ನಾವು ಕೇಳಿರೋದು NDRF ದುಡ್ಡು ಬಂದಿಲ್ಲ ಅನ್ನೋದು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಆರೋಪ. ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ, ಚುನಾವಣೆ ಅನ್ನೋ ರೀಸನ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ರೆ ಪರಿಹಾರ ಕಲ್ಪಿಸೋದಕ್ಕೂ ಈ ಚುನಾವಣೆಗೂ ಯಾವ ಸಂಬಂಧವೂ ಇಲ್ಲ. ನಾವು ಆಗಸ್ಟ್ ತಿಂಗಳಲ್ಲೇ ಬರದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಆನಂತರ ಕೇಂದ್ರದ ತಂಡ ಬಂದಿದೆ, ಅಧ್ಯಯನ ಮಾಡಿದೆ. ಜೊತೆಗೆ ನಾವು ಮಾಡಿದಂಥ ಅಧ್ಯಯನದ ಮುಂದಿನ ಹಂತವಾಗಿ ನಾವು 18,000 ಕೋಟಿ ಪರಿಹಾರ ಕೇಳಿದ್ದೀವಿ, ಕೊಟ್ಟಿಲ್ಲ, ಬಿಡುಗಡೆಯಾಗಿಲ್ಲ, ಒಂದು ಬಿಡಿಗಾಸು ಬಿಡುಗಡೆಯಾಗಿಲ್ಲ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇರುವಂಥ ಆರೋಪ. ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗದೆ ಬೇರೆ ದಾರಿಯೇ ಇರಲಿಲ್ಲ ರಾಜ್ಯ ಸರ್ಕಾರದ ಬಳಿ. ಕೋರ್ಟಿಗೆ ಹೋಗಬೇಡಿ ಅಥವಾ ಕೋರ್ಟಿಗೆ ಯಾಕೆ ಹೋದ್ರಿ ಅಂತ BJP ಅವ್ರು ಕೇಳ್ತಾರೆ. ಬೇರೆ ದಾರಿ ಏನಿತ್ರಿ ನಮಗೆ? ಮಾತನಾಡೋಣ ಅಂತಂದ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ, ದಿಲ್ಲಿಗೆ ಹೋಗಿ ವಾಪಸ್ ಬರಬೇಕು. ಮತ್ತು ಯಾವುದು ದಾರಿ? ಯಾವುದು ಇದ್ದಿದ್ದೇ ಸುಪ್ರೀಂ ಕೋರ್ಟ್ನ ದಾರಿ. ನಾವು ಆ ಸುಪ್ರೀಂ ಕೋರ್ಟ್ನ ದಾರಿಯನ್ನು ಹಿಡಿದಿದ್ದೀವಿ. ಅದು ರಾಜಕೀಯ ಅಲ್ಲ. ಇದರ ಮಧ್ಯೆಯೂ ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತಲ್ಲ, ಅದನ್ನು ರಾಜ್ಯ ಸರ್ಕಾರ ನಿಭಾಯಿಸಿದೆ. ಪ್ರತಿಯೊಬ್ಬ ರೈತನ ಖಾತೆಗೆ 2,000 ರೂಪಾಯಿ ಹಾಕಿದ್ದೀವಿ ತಕ್ಷಣದ ಪರಿಹಾರವಾಗಿ. ಇದನ್ನು ನಾವು ಮಾಡಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು BJPಯದ್ದು ಪ್ರತಿವಾದ ಏನು ಅಂತ. BJP ಪ್ರತಿವಾದ, ಬರ ಪರಿಹಾರದ ವಿಚಾರದಲ್ಲಿ ಕಾಂಗ್ರೆಸ್ ನಾಟಕ ಆಡ್ತಿದೆ ಅಂತ BJP ನಾಯಕರು ಹೇಳ್ತಿದ್ದಾರೆ. ಯಾಕೆ ನಾಟಕ ಅನ್ನೋದಕ್ಕೆ BJP ಅವರು ಕಾರಣಗಳನ್ನು ಕೊಡೋದು ಏನು ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇದೆ. ಸುಮ್ಮನೆ ಕೋರ್ಟಿಗೆ ಹೋಗಿದ್ದಾರೆ ಇವರು ಮತ್ತು ತಮಿಳುನಾಡವರು ಮಾತಾಡ್ಕೊಂಡು ಕೋರ್ಟಿಗೆ ಹೋಗಿರೋದು. ರಾಜಕೀಯ ಮುಜುಗರ ಸೃಷ್ಟಿಸೋದಕ್ಕೆ ಈ ರೀತಿ ಮಾಡಿದ್ದಾರೆ. NDRF ಹಣ ಎಲ್ಲ ರಾಜ್ಯಗಳಿಗೆ ಒಟ್ಟಿಗೆ ರಿಲೀಸ್ ಆಗೋದು, ಅದು ಒಂದು ರಾಜ್ಯಕ್ಕೊಮ್ಮೆ ಅಂತಲ್ಲ, ಒಟ್ಟಿಗೆ ರಿಲೀಸ್ ಆಗತ್ತೆ. ಅಲ್ಲಿವರೆಗೆ ರಾಜ್ಯ ಸರ್ಕಾರ ತನ್ನ ಬೊಕ್ಕಸದ ದುಡ್ಡನ್ನು ಬಳಸ್ಕೊಳ್ಬೇಕು. ರಾಜ್ಯ ಸರ್ಕಾರ ತನ್ನಲ್ಲಿರುವಂಥ ಹಣವನ್ನು ಬಳಸ್ಕೊಂಡು ಬರ ಪರಿಹಾರದ ಕೆಲಸವನ್ನು ಮಾಡಬೇಕು. ಆನಂತರ ಕೇಂದ್ರದ ದುಡ್ಡು ಏನಿದ್ರು ಬಂದೇ ಬರುತ್ತೆ ಅನ್ನೋದು BJP ನಾಯಕರು ಹೇಳ್ತಾ ಇರೋದು. ರಾಜ್ಯ ಸರ್ಕಾರ ಬರ ನಿಭಾಯಿಸೋದಕ್ಕೆ ಸಾಕಷ್ಟು ದುಡ್ಡನ್ನು ಮೀಸಲಿಟ್ಟಿಲ್ಲ. 2,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಅದು ಎಲ್ಲಿಗೂ ಸಾಲಲ್ಲ ಅಂತ BJP ನಾಯಕರು ಹೇಳ್ತಾರೆ. ನಾವು ಈ ಹಿಂದೆ ಆ ರೀತಿ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ಇನ್ನು BJP ಇನ್ನೊಂದು ಆರ್ಗ್ಯುಮೆಂಟ್ ಮಾಡುತ್ತೆ, 18,000 ಕೋಟಿ ಇದು ಇಲ್ಲಾಜಿಕಲ್ಲು. 18,000 ಕೋಟಿ NDRF ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಗೊತ್ತಿತ್ತು ಇವರಿಗೆ, ಗೊತ್ತಿದ್ದು ಕೂಡ ಬೇಕು ಅಂತ ಇವರು 18,000 ಕೋಟಿಯ ಬೇಡಿಕೆ ಇಟ್ಟಿದ್ದಾರೆ. ಸೊ ನಿಮಗೆ ಫುಲ್ಫಿಲ್ ಆಗದಂತ ಬೇಡಿಕೆ ಇದು. ಆದರೂ ಇವರಿಗೆ ಗೊತ್ತಿದ್ದು ಆ ಬೇಡಿಕೆಯನ್ನ ಕೇಂದ್ರ ಸರ್ಕಾರದ ಮುಂದಿಟ್ಟರು. ಅತಾರ್ಕಿಕ, ಅಂದರೆ ಇಲ್ಲಾಜಿಕಲ್ ಬೇಡಿಕೆ ಇದು. ಸೊ ಯಾಕೆ ಅಂತಂದ್ರೆ ಇದರಲ್ಲಿ ರಾಜಕೀಯ ಇದೆ. ನಾಳೆ ದಿನ 2,000 ಕೋಟಿ ಕೊಟ್ಟರು ಅಂತ ಅನ್ಕೊಳ್ಳೋಣ, ನಾವು ಕೇಳಿದ್ದು 18,000 ಕೋಟಿ ರೀ, ಕೊಟ್ಟಿದ್ದು 2,000 ಕೋಟಿ ಅಂತ ರಾಜಕೀಯ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದು BJP ನಾಯಕರು ಮಾಡ್ತಾ ಇರುವಂತ ಕೌಂಟರ್ ಆರ್ಗ್ಯುಮೆಂಟ್. ಸೊ ನಾನು ಒಂದು BJP ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದನ್ನು ಒಮ್ಮೆ ನೋಡ್ಬಿಡೋಣ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾನು ಇಷ್ಟು ಈ ವಾದ ಪ್ರತಿವಾದ ಏನು ಅಂತಂದ್ರೆ, ಒಂದು ಅವರ ಸೋಷಿಯಲ್ ಮೀಡಿಯಾ BJP ಮತ್ತು ಕಾಂಗ್ರೆಸ್ನದ್ದು ಮತ್ತು ಅವರ ನಾಯಕರು ಕೊಟ್ಟಿರುವಂಥ ಹೇಳಿಕೆಗಳ ಒಂದು ಒಟ್ಟು ಸಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದು. ಸೊ ನಾಯಕರು ಮಾತನಾಡಿದ್ದಾರೆ, ನೋಡೋಣ. कर्नाटक में सूखा है,
केंद्र सरकार को प्रस्ताव भेजते भेजते 3 महीना लेट कर दिया और आज सूखे की केंद्र सरकार की सहायता की दरखास्त चुनाव आयोग में पड़ी है। भाई और बहनों, इस पर पॉलिटिक्स करें। ನಾವು ಎಲ್ಲನೂ ಕೂಡ 5 ತಿಂಗಳಿಂದನೇ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸುಮಾರು 6 ತಿಂಗಳಾಯ್ತಾ ಬಂದಿದೆ. 6 ತಿಂಗಳಿಂದ ಪರಿಹಾರ ಕೊಟ್ಟಿಲ್ಲ ಅಂತಂದ್ರೆ ಇವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಸುಳ್ಳು ಹೇಳಬೇಕಾದ್ರೆ ಒಬ್ಬ ಈ ದೇಶದ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾರೆ ಹಿಂಗೆ ಅಂತಂದ್ರೆ ಬ್ಲಾಟೆಂಟ್ ಲೈ. ಸತ್ಯ ತಲೆ ಮೇಲೆ ಹೊಡೆದ್ರೆ ಸುಳ್ಳು ಹೇಳ ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳಿದ್ರೆ ನಾವ್ ಯಾಕೆ ಸುಳ್ಳು ಹೇಳಕ್ ಹೋಗೋಣ? ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಡಿಸೆಂಬರ್ 20ನೇ ತಾರೀಕು ಇವರನ್ನ ನಾನು ಕೃಷ್ಣ ಬೈರೇಗೌಡ ಇಬ್ಬರನ್ನು ಭೇಟಿ ಮಾಡಿ ಇವರನ್ನ ಮನವಿ ಮಾಡದ್ದು. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ಅವ್ರು ನಮ್ಗೆ ಹೇಳಿದ್ದು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, 23ನೇ ತಾರೀಕು ತೀರ್ಮಾನ ಮಾಡ್ತೀನಿ ಅಂತ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. आई एम रेडी टू प्रूव इट. नारा ठीक है भाई, मगर सच्चाई क्या है? आप बेंगलुरु में बैठ करके तो पूछ रहे हो प्रश्न। बेंगलुरु वाले सब इकट्ठा ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ ಸುರಭಿ ಅವರು ಜೊತೆಗಿದ್ದಾರೆ. ಸುರಭಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜಾತ್ಯತೀತ ಜನತಾದಳದಿಂದ ಅಶ್ವಿನ್ ಕುಮಾರ್, ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಸುರಭಿ ಅವರಿಂದ ಸ್ಟಾರ್ಟ್ ಮಾಡಬೇಕು. ಯಾಕಂತಂದ್ರೆ ನಿರ್ಮಲಾ ಸೀತಾರಾಮನ್ ಮೊನ್ನೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾರೆ ಕೋರ್ಟಿಗೆ ಹೋಗಬಹುದು, ಕೋರ್ಟಿಗೆ ಹೋಗ್ಲಿ ಇವರು ಅನ್ನೋ ವಿಚಾರವನ್ನು ಹೇಳ್ತಾರೆ. ಇವತ್ತು ಕೋರ್ಟಿನಲ್ಲಿ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಬಂದು ಮನವಿ ಮಾಡ್ತಾರೆ ನ್ಯಾಯಪೀಠದ ಮುಂದೆ, ನೋಟಿಸ್ ಕೊಡಬೇಡಿ, ನೋಟಿಸ್ ಕೊಟ್ರೆ ಅದು ಸುದ್ದಿ ಆಗುತ್ತೆ, ಕೋರ್ಟಿಗೆ ಹೋಗಿ ಅಂತ ಹೇಳೋದು ನೀವೇ, ಕೋರ್ಟಿಗೆ ಬಂದಾಗ ನೋಟಿಸ್ ಕೊಡಬೇಡಿ, ನೋಟಿಸ್ ಕೊಟ್ರೆ ಸುದ್ದಿ ಆಗುತ್ತೆ ಅನ್ನೋದು ನೀವೇ. ಸೊ ತಪ್ಪಿಲ್ಲಾಗಿದೆ ಸುರಭಿ ಅವರೇ, ಕನ್ವಿನ್ಸಿಂಗ್ ಅಂತ ಅನಿಸ್ತಾ ಇಲ್ಲ ನಿಮ್ಮ ನಡೆ, ಕೇಂದ್ರ ಸರ್ಕಾರದ ನಡೆ. 101% ಏನು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ಯೋ ಅಂದ್ರೆ ಇಂತಹ ಒಂದು ಸೆಂಟರ್ ಮತ್ತೆ ಸ್ಟೇಟ್ ಮಧ್ಯ ನಡೆಯುವಂತಹ ರಿಲೇಷನ್ ಮಧ್ಯದಲ್ಲಿ ಕೋರ್ಟ್ ತಂದಿರುವಂತದ್ದು ಅಂಡ್ ಇಟ್ ಈಸ್ ಅ ರಿಗ್ರೆಟಬಲ್ ಮೂವ್ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು. ಯೂನಿಯನ್ ಗವರ್ಮೆಂಟ್ಗೆ ಅದನ್ನ ಹೇಳಿದ್ದು ಅಂತ, ಯೂನಿಯನ್ ಗವರ್ಮೆಂಟ್ ಒಬ್ಬರಿಗೆ ಅಲ್ಲ, ಸ್ಟೇಟ್ ಗವರ್ಮೆಂಟ್ ಈ ಸೆಂಟರ್ಗೆ ಇಬ್ರಿಗೂ ಹೇಳಿದಂತು. ಇವಾಗ ಲೆಟ್ಸ್ ಕಮ್ ಟು ದ ಮೇನ್ ಪಾಯಿಂಟ್ ಆಫ್ ಡಿಸ್ಕಷನ್. ಏನು ಅಂದ್ರೆ ಕರ್ನಾಟಕದಲ್ಲಿ ಬಹಳಷ್ಟು ಡ್ರೌಟ್. ನನ್ನ ಪ್ರಶ್ನೆಗೆ ಉತ್ತರ ಸಿಗದೆ ನಾನು ಡಿಬೇಟ್ ಮುಂದುವರಿಯೋದು ಬೇಡ. ನನ್ನ ಪ್ರಶ್ನೆ ಇದ್ದಿದ್ದಿಷ್ಟೇ, ನೀವು ಜನರ ಮುಂದೆ ಮಾತನಾಡೋದು ಒಂದು, ಕೋರ್ಟಲ್ಲಿ ಮಾತಾಡೋದು ಮತ್ತೊಂದು. ಯಾಕೆ ಹೇಳ್ತೀನಿ ಅಂತಂದ್ರೆ ಇವತ್ತು ಸಾಲಿಸಿಟರ್ ಜನರಲ್ ಹೇಳ್ತಾರೆ ಕೋರ್ಟಿಗೆ ಬರಬೇಕಾದಂತ ಅಗತ್ಯ ಇರಲಿಲ್ಲ, ಮಾತುಕತೆಯಲ್ಲಿ ಮುಗಿಸಬಹುದಿತ್ತು ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಮಾತನಾಡಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಸುರಭಿ? ನಿರ್ಮಲಾ ಸೀತಾರಾಮನ್ ಅವರು ರೆಸ್ಪಾಂಡ್ ಮಾಡಿದ್ದು ಒಂದು ಪ್ರಶ್ನೆಗೆ. ಆ ಪ್ರಶ್ನೆ ಏನಿತ್ತು ಅಂದ್ರೆ ಇಂತಹ ಒಂದು ಸಿಚುವೇಶನ್ ಆಗಿದೆ, ಕೋರ್ಟ್ ಹೋಗ್ತಾ ಇದೆ ಸರ್ ರಾಜ್ಯ ಸರ್ಕಾರ, ನಿಮ್ಮ ಅಭಿಪ್ರಾಯ ಏನು ಅಂತ. ಆವಾಗಿದ್ದಾಗ ಅವ್ರು ಹೇಳಿದ್ರು ಹೋಗ್ಲಿ ಏನದನ್ನ. ಅಲ್ಲಿ AG ಮತ್ತೆ SC ಹೇಳಿರೋ ಒನ್ ಸೆಕೆಂಡ್ ಕೋರ್ಟ್ ಆಫ್ ಲಾ ನಲ್ಲಿ SC ಮತ್ತೆ AG ಆರ್ಗ್ಯೂ ಮಾಡ್ತಿರೋದು ಪೊಲಿಟಿಕಲ್ ಆರ್ಗ್ಯುಮೆಂಟ್ ಅಲ್ಲ. ದೇ ಆರ್ ಮೇಕಿಂಗ್ ಅನ್ ಆರ್ಗ್ಯುಮೆಂಟ್ ಡಿಪೆಂಡಿಂಗ್ ಆನ್ ಅ ಲಾಂಗ್ ಟರ್ಮ್ ಅಂಡರ್ಸ್ಟ್ಯಾಂಡಿಂಗ್. ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ದು ಅಂದ್ರೆ ಪ್ರಶ್ನೆಗೆ ಅವ್ರು ಮುಂಚೆ ಎಲ್ಲ ಹೇಳಿದ್ದು, ಕೋರ್ಟ್ ರಾಜ್ಯ ಸರ್ಕಾರ ಹೋಗೋಕ್ಕಿಂತ ಮುಂಚೆ ಅವ್ರು ಹೇಳಿಲ್ಲ ದಯವಿಟ್ಟು ಕೋರ್ಟ್ಗೆ ಹೋಗಿ ಅಂತ, ಕೂತ್ಕೊಂಡು ಮಾತಾಡೋಣ ಅಂತಾನೆ ಅವ್ರು ಹೇಳಿದ್ದು. ಕೋರ್ಟ್ಗೆ ಹೋದಾದ ನಂತರ ಇದು ಹೇಳಿದ್ದು. ನಾನು ನಿಮಗೆ ನೀವು ಪಾಯಿಂಟ್ ಬರಕ್ ಇಷ್ಟ ಇದೆಯೋ ಇಲ್ವೋ ಹೇಳಿ ನನಗೆ, ಮಾತಾಡೋಣ. ನನಗೆ ಕೇಂದ್ರ ಸರ್ಕಾರದ್ದು ಡ್ಯುಯಲ್ ಸ್ಟ್ಯಾಂಡ್ ಬಗ್ಗೆ ಉತ್ತರ ಬೇಕು. ಇದ್ಯಾವುದು ಡ್ಯುಯಲ್ ಸ್ಟ್ಯಾಂಡ್ ಇಲ್ಲ, ವೆರಿ ಕ್ಲಿಯರ್. ನಾನು ನಿಮ್ ವೀಕ್ಷಕರಿಗೆ ಹೇಳ್ತೀನಿ, ಕ್ರೊನಾಲಜಿ ಸಮಜಿಯೇ ಪ್ಲೀಸ್. ಏನು ಅಂದ್ರೆ ಫಸ್ಟ್ ಕರ್ನಾಟಕ ಸರ್ಕಾರ ಹೋಗಿ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿಯನ್ನು ಹಾಕತ್ತೆ. ಅದಾದ ನಂತರ ಹೋಗಿ ಒಬ್ರು ಜರ್ನಲಿಸ್ಟು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳ್ತಾರೆ, ನೋಡಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂಗ್ ಹೋಗಿದೆ, ಕೋರ್ಟಿಗೆ ಬರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ ಯಾರು?
ಇವಾಗ ಅಪಾಯಿಂಟ್ಮೆಂಟ್ ಕೊಡದೆ ನೀವು ಮಿನಿಸ್ಟರ್ಗಳನ್ನ ಓಡಾಡಿಸಿದ್ರೆ ಅವ್ರು ಏನ್ ಮಾಡ್ಬೇಕಿತ್ತು? ಬೇರೆ ದಾರಿ ಏನಿತ್ತು? ಮಿನಿಸ್ಟರ್ ಓಡಾಡಿಸಿರೋದು ಹೋಗಿ ನಾವು ನೋಡ್ಲಿಲ್ವಾ? ರಿಟರ್ನ್ ಫ್ಲೈಟ್ ಬರ್ಬೇಕಾದಾಗ ಡ್ರೌಟ್ ಅಲ್ಲಿ ಒಂದು ಪ್ರೈವೇಟ್ ಜೆಟ್ ಅಲ್ಲಿ ಬಂದಿದ್ದು ನೋಡ್ಲಿಲ್ವಾ ನಾವು? ಪ್ರೈವೇಟ್ ಜೆಟ್ ಅಲ್ಲಿ ಬಂದ್ರೆ ಅಪಾಯಿಂಟ್ಮೆಂಟ್ಗೂ ಪ್ರೈವೇಟ್ ಜೆಟ್ಗೆ ಏನ್ ಸಂಬಂಧ? ನಾನು ಜ್ಞಾಪಕ ಇರೋದು ಅದನ್ನ ಹೇಳ್ತಾ ಇದ್ರಿ ನೋಡಿ. ನಾನು ಒಂದು ವಿಷಯ ನಿಮ್ಗೆ ಹೇಳಬೇಕು. 2009, 2010 ಅಲ್ಲಿ ಒಂದು ಡ್ರೌಟ್ ಆಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ. ಅದು ಡ್ರೌಟ್ ಡ್ಯೂರಿಂಗ್ ಖಾರಿಫ್ ಸೀಸನ್. ಯಾವಾಗ ಅಂದ್ರೆ ಡೇಟ್ ಆಫ್ ಮೆಮೊರಾಂಡಮ್ ಹೋಗಿದ್ದು ಜುಲೈ ಆಫ್ 2009. ಎಷ್ಟು ಅಮೌಂಟ್ ಸಾಟ್ ಫ್ರಮ್ GOI ಅಂದ್ರೆ 317. ಅದಕ್ಕೆ GOI ರಿಲೀಸ್ ಮಾಡಿದ್ದು ನವೆಂಬರ್ ಆಫ್ 2009. ಯಾವಾಗ? ನವೆಂಬರ್ ಆಫ್ 2009. ಜುಲೈ ಕೇಳಿದ್ ನವೆಂಬರ್. ಓಕೆ, 53 ರಿಲೀಸ್ ಮಾಡಿದ್ದು. ಇದೇನು ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪದ್ಧತಿ ಇರೋವಂಥದ್ದು ಬಹಳಷ್ಟು ಜಾಸ್ತಿ ಕೇಳೋದು, ಕೊಡೋದು ಕಡಿಮೆನೆ, ಎಸ್ಪೆಷಲಿ UPA ಸರ್ಕಾರದಲ್ಲಿ. ಸೇಮ್ ಥಿಂಗ್ ಡ್ರೌಟ್ ಡ್ಯೂರಿಂಗ್ ಖಾರಿಫ್ ಸೀಸನ್ 2011 ಕೇಳಿದ್ದು ನವೆಂಬರ್ 2011. ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ರ ಬಗ್ಗೆ ರಾಜಕೀಯ ಮಾಡಬೇಕು ಅಂತಿದೆ. ಅವರ ಸರ್ಕಾರದಲ್ಲಿ ಏನಾಯ್ತು ಅಂತ ಅವ್ರಿಗೆ ಕೇಳಕ್ಕೆ ಇಷ್ಟ ಇಲ್ಲ. ಡ್ರೌಟ್ ರಿಲೀಫ್ ಪ್ರೊಸೀಜರ್ Nagaraj Yadav time. I am not interfered. Please do not take my time. Don't interfere my time. Do not interfere my time. I am not interfered. I am not interfered. It's my time. ಇದು ನನ್ನ ಸಮಯ. ನನ್ನ ಸಮಯವನ್ನ ದಯವಿಟ್ಟು ತಗೋಬೇಡಿ. ನೀವು ಮಾತಾಡಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದ್ ನಿಮಿಷ, ನನ್ನ ಸಮಯವನ್ನ ಯಾರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಕೇಳಿಲ್ಲ. ಸ್ಟಾರ್ಟ್ ಮಾಡ್ತೀನಿ ರೀ. ನನಗೆ ಪ್ರಶ್ನೆ ಇರೋದು ಏನು ಅಂತಂದ್ರೆ, ಸುರಭಿ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಅವರು ಕ್ರೋನಾಲಜಿ ಅಂತ ಹೇಳಿದ್ರು. ಅದೇ ಪೊಲಿಟಿಕಲ್ ಇಶ್ಯೂ ಅನ್ನು ನಿಮ್ಮ ಹತ್ರ ಫಸ್ಟ್ಗೆ ಕ್ಲಿಯರ್ ಮಾಡಿಕೊಂಡು ಆನಂತರ ಡೀಟೇಲ್ ಆಗಿ ಹೋಗ್ಬೇಕು. ನಾವು ಯಾರ ಕಾಲದಲ್ಲಿ ಎಷ್ಟು ರಿಲೀಸ್ ಆಯ್ತು ಏನು ಕತೆ ಮಾತನಾಡೋಣ. ನನಗೆ ಈ ಪೊಲಿಟಿಕಲ್ ವಿಚಾರ, ನೀವು ಅರ್ಜಿ ಹಾಕ್ತೀರಿ, ನೆಕ್ಸ್ಟ್ ನಿಮ್ಮ ಮಿತ್ರ ಪಕ್ಷದ ಆಡಳಿತ ಇರುವಂತ ತಮಿಳುನಾಡು ಅರ್ಜಿ ಹಾಕುತ್ತೆ. ಸೊ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಅವ್ರದ್ದು ಆರೋಪ ಇರೋದು. ಸೊ ಇವ್ರಿಗೆ ಏನೋ ಈಸಿಯಾಗಿ ಮುಗಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಕೇಂದ್ರ ಸರ್ಕಾರದ ಮುಖಾಂತರ. ಕೋರ್ಟ್ ವರೆಗೆ ಹೋಗಿದ್ದಾರೆ, ಇನ್ನು ಕೋರ್ಟೇ ಡಿಸೈಡ್ ಮಾಡಲಿ ಅಂತ ಅವ್ರದ್ದು ಒಪಿನಿಯನ್ ಇದೆ. ಬಿಜೆಪಿಯ ವಾದ ಖಂಡಿತವಾಗ್ಲೂ ಕೂಡ ಅದು ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ವಿರೋಧ ಇರತಕ್ಕಂತಹ ಮಲತಾಯಿ ಧೋರಣೆಯ ಪ್ರತೀಕ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದು ನಿಮಿಷ. ಇದು ಸರಿಯಾದ ಡಿಬೇಟ್ ಆಗಲ್ಲ ಮಿಸ್ಟರ್ ರಕ್ಷಿತ್ ಅವರೇ. ನಾನು ನಮ್ಮ ಸೋದರಿ ಮಾತಾಡುವಾಗ ನಾನು ಇಂಟರ್ಫಿಯರ್ ಆಗಲಿಲ್ಲ. ಆ ಸೌಜನ್ಯನ ಬಯಸ್ತೇನೆ. ಒಂದ್ ನಿಮಿಷ. ನೀವು ಮಾತಾಡಿರೋದು ನೋಡಿದೀನಿ, ದಿನ ಒಂದು ಚಾನೆಲ್ ಸಿಗ್ತಾ ಇರ್ತೀರಾ. Can you keep quiet? If she interferes like that, she will not be able to debate with me. ಈ ತರ ಮಕ್ಕಳನ್ನ ತುಂಬಾ ಜನ ನೋಡಿದ್ದೇನೆ. ನಮ್ಮ ರಾಜ್ಯದ ರೈತರ ಬಗ್ಗೆ ಮಕ್ಕಳು ಅಂತೇಳಿ ಸಣ್ಣ ಮಕ್ಕಳಿಗೆ ಗೌರವ. ನೋ, ಐ ವಿಲ್ ನಾಟ್ ಲೈಕ್ ಇಟ್. ನಾನು ನೋಡಿ ರಕ್ಷಿತ್ ಅವರೇ ಬಹಳ ಗಂಭೀರವಾಗಿ ಡಿಬೇಟ್ ಮಾಡ್ಲಿಕ್ಕೆ ಬಂದಿರತಕ್ಕಂಥವನು. ನಿಮ್ಮ ಡಿಬೇಟ್ ಹಾಳು ಮಾಡ್ಲಿಕ್ಕೆ ಬಂದವರಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಿಜೆಪಿಯವರ ಆಪಾದನೆ ಇರ್ತಕ್ಕಂಥದ್ದು, ನಾವು ಕೋರ್ಟ್ಗೆ ಹೋಗಿರ್ತಕ್ಕಂಥದ್ದು, ಆಕ್ಷೇಪ ವ್ಯಕ್ತಪಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ವಿರೋಧ ಇರ್ತಕ್ಕಂತಹ ಅವರ ಧೋರಣೆಯ ಪ್ರತೀಕ ಆಗಿದೆ. ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಕಂಟ್ರೋಲರ್. ಅದು ಐ ನಾಟ್ ಅಲೌ ಟು ಸ್ಪೀಕ್. ಮಾತಾಡ್ಲಿ ಬೇಕಾದ್ರೆ ಐ ವಿಲ್ ನಾಟ್ ಅಲೌ ಟು ಸ್ಪೀಕ್. ಟೇಕ್ ಇಟ್ ಫ್ರಮ್ ದಿಸ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂತಹ ಅನುದಾನಗಳನ್ನು ಕೊಡೋದು ಒಂದು ಕಡೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಬಂದಾಗ ಬರಗಾಲವನ್ನ ಪರಿಹಾರವನ್ನು ಕೇಳಿದಾಗ 18,171 ಕೋಟಿ ರೂಪಾಯಿಗಳು ಕೇಳಿದಾಗ ಅಷ್ಟನ್ನು ಒಮ್ಮೆಗೆ ಕೊಡಿ ಅಂತಕ್ಕಂಥ ಮುಟ್ಟಾಳತನ ಮಾಡೋದಿಲ್ಲ. ಯಾಕೆಂದ್ರೆ ನಿಮ್ದು IMCT ಇಂದ ಬಂದಿರ್ತಕ್ಕ ಟೀಮಿನ ಪ್ರಕಾರ ಅವ್ರು ಕೊಟ್ಟಂತ ರಿಪೋರ್ಟ್ ಮೇಲೆ ಆದ್ರೂ ಕೂಡ ನೀವು ಸ್ವಲ್ಪ ಅನುದಾನವನ್ನು ಕೊಡಬೇಕು ಬೇಕಾಗಿತ್ತು ಬರಗಾಲದ ಪರಿಹಾರವಾಗಿ. ಇದರ ಹಿಂದೆ ರಾಜಕೀಯ ಇದೆಯಾ ಅಂತ ಕೇಳಿದ್ರೆ ಆನ್ಸರ್ ನೇರವಾಗಿ ಹೇಳ್ತೀನಿ ಕೇಳಿ. ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಜನಗಳಿಂದ ಆಯ್ಕೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇದರಲ್ಲಿ ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡ್ತಂತವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಜನ ದಿನಾಂಕ ನಿಗದಿ ಮಾಡಿದ್ದಾರೆ. ನಿಮ್ಮ ಮಾತಿಗೆ ನನ್ನ ಸಮ್ಮತಿ ಇದೆ. ಈ ಬರ ಪರಿಹಾರ ನಿರ್ವಹಣೆಯಲ್ಲಿ ಖಂಡಿತವಾಗ್ಲೂ ರಾಜಕೀಯ ಇದೆ, ಡೌಟ್ ಇಲ್ಲ. ಇದನ್ನ ಲೋಕಸಭೆ ಚುನಾವಣೆಗೆ ತರಲೇಬೇಕು, ಅದೊಂದು ಅಜೆಂಡಾ ಮಾಡ್ಕೊಳ್ಳೋಣ ಅಂತ ಕಾಂಗ್ರೆಸ್ನವರು ಪ್ಲ್ಯಾನ್ ಮಾಡಿದರು. ಏನಕ್ಕೆ ಅಂದರೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಆಗಿದೆ ಅಂತೇಳಿ ಡೆಲ್ಲಿನಲ್ಲಿ ಪ್ರತಿಭಟಿಸಿದರು. ಅವಾಗ ಯಾರನ್ನು ಬೇರೆ ಮಿತ್ರ ಪಕ್ಷಗಳಾಗಿರ್ಬೋದು, ಅವತ್ತಿನ ಒಂದು ಬಿಜೆಪಿ ಟಾಪಿಕ್ ಚೇಂಜ್ ಮಾಡೋದು ಬೇಡ. ನಿಮ್ಮ ಮಾತಕ್ಕೆ ಕರೆಕ್ಟ್ ಮಾತಾಡ್ತಿದ್ದೀವಿ. ಪಕ್ಷಗಳು ಯಾವುದೇ ಇರ್ಬೋದು, ಎಂಡ್ ಆಫ್ ದಿ ಡೇ ರಾಜ್ಯದಲ್ಲಿರುವಂಥ ರೈತರಿಗೆ ಏನಾದರೂ ಅನುದಾನ ಸಿಕ್ಕಿದೆಯಾ ಅಂತಲೇ ಬರೋದು. ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ. ಕೇಂದ್ರದಿಂದ ನೀವು ಹೇಗೆ ತಗೊಂಡು ಬರ್ತೀರಾ, ನಿರ್ವಹಣೆ ಪ್ಲ್ಯಾನ್ ಹೇಗೆ ಮಾಡ್ತೀರಾ, ಅದನ್ನೆಲ್ಲ ನಿಮ್ಮನ್ನ ಕಳಿಸಿರೋದು ಅದಕ್ಕೇನೆ.
ನೀವು ಕೋರ್ಟ್ಗೆ ಹೋಗಿ ನೀವು ರಾಜಕೀಯ ಮಾಡಿ ಅಂತ ಇಲ್ಲ. ಉದಾಹರಣೆಗೆ ಅವ್ರದ್ದು ಅವ್ರು ಹೇಳೋದು ಹೇಳ್ತೀನಿ ಸರ್, ನಾವು ಕೋರ್ಟಿಗೆ ಹೋಗಬೇಕಾದಂತ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದ್ದು ಕೇಂದ್ರ ಅಂತ ಅವ್ರದ್ದು. ರಾಜಕೀಯ ಪ್ರಶ್ನೆ ಇಲ್ಲ, ರೈತರ ಬದುಕಿನ ಪ್ರಶ್ನೆ. ನಾನು ಪಿ ವಿ ಶಿವಶಂಕರ್ ಸರ್, ನನಗೆ ಆರಂಭದಲ್ಲಿ ಕ್ವಿಕ್ ಆಗಿ ಒಂದು ನಿಮ್ ಕಡೆಯಿಂದ ರಿಯಾಕ್ಷನ್, ಒಂದ್ ನಿಮಿಷ ನಿಮ್ ಕಡೆಯಿಂದ ರಿಯಾಕ್ಷನ್ ಬೇಕು ಸರ್. ಇದು ರಾಜಕೀಯದ ಕಾರಣಕ್ಕಾಗಿ ಹೀಗಾಗಿದೆಯಾ ಅಥವಾ ರಾಜ್ಯದ ಹಿತಾಸಕ್ತಿಯ ಕಾರಣಕ್ಕಾಗಿ? ಒಂದ್ ನಿಮಿಷ ಪ್ಲೀಸ್ ಡೆಕೋರಮ್ ಮೇಂಟೈನ್ ಮಾಡಿ ಪ್ಲೀಸ್. ನಿಮ್ಗೆ ಅವಕಾಶ ಸಿಗುತ್ತೆ, ದಯವಿಟ್ಟು ನಿಮ್ಮ ಅವಕಾಶ ಬಂದಾಗ ಮಾತಾಡಿ. ಹೇಳ್ತೀನಿ, ಅಟಾರ್ನಿ ಜನರಲ್ ಕೇಳಿ, ಸೊಲಿಸಿಟರ್ ಜನರಲ್ ಹೇಳ್ತಾರೆ ನೋಟಿಸ್ ಕೊಡಬೇಡಿ ಮುಜರಾ ಅಂತ ಹೇಳ್ತಾಳೆ. ಆ ನಾಚಿಕೆ ಕಡಿಮೆ ವ್ಯವಸ್ಥೆಗೆ ಮಾರ್ಕ್ ಆಗಿರ್ತಕ್ಕಂಥವ್ರು ಇವರು. 100% ಹೇಳ್ತೀನಿ ಕೇಳಿ. ಕೊಡಬೇಡಿ ನಮ್ಗೆ ಅಂತ ಹೇಳ್ತಾರೆ. ಯಾಕೆ ಆ ಹೆದರಿಕೆ? ಕೊಡಬೇಕು ಅಂತಂದ್ರೆ ಕೋಡ್ ಆಫ್ ಕಂಡಕ್ಟ್ ಅರ್ಥ ಬರ್ತದ? ನಾಚಿಕೆ ಆಗಬೇಕು. ಕೇಂದ್ರ ಸರ್ಕಾರ ನಾಚಿಕೆ ಆಗಬೇಕಾಗಿದೆ. ಕನ್ನಡಿಗರಿಗೆ ದುಡ್ಡನ್ನ ಕೊಟ್ಟಿಲ್ಲ. 4,30,000 ರೂಪಾಯಿ ಟ್ಯಾಕ್ಸ್ ತಗೊಂಡಿರ್ತಕ್ಕಂಥ ನೀವು ಕೊಡಬೇಕಾಗಿಲ್ಲ. 18,000 ಕೋಟಿ ಆಗ್ಲಿಲ್ಲ ಅಂತಂದ್ರೆ ಕನ್ನಡಿಗರ ವಿರೋಧಿಗಳೆಲ್ಲ ಇದ್ರೆ ಬಿಜೆಪಿಯವರು ಅವ್ರಿಗೆ ಯಾವುದೇ ಮಾತಾಡಲಿಕ್ಕೆ ನೈತಿಕತೆ ಇಲ್ಲ. ಮಾಡ್ತಕ್ಕಂಥ ಜೆಡಿಎಸ್ ಕಾರಣ ರೈತರ ಹೆಸರು ಹೇಳ್ತಕ್ಕಂಥವ್ರಿಗೆ ಮಾತಾಡ್ಲಿಕ್ಕೆ ಬಿಡಲ್ಲ. ಕನ್ನಡಿಗರಿಗೆ ಕರ್ನಾಟಕ ರೈತರಿಗೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ನಿಮ್ಮ ಅವಕಾಶ ಬಂದಾಗ ಮಾತಾಡಿ ಸುರಭಿ ಅವರೇ. ನಾಗರಾಜ್ ನಿಮ್ಗೆ ಅವಕಾಶ ಕೊಟ್ಟಾಗ ಮಾತಾಡಿ. ಪರಿಜ್ಞಾನ ಇಲ್ಲ, ಪರಿಜ್ಞಾನ ಎಲ್ಲರಿಗೂ ಇರಬೇಕಾಗ್ತದೆ. ನಾನು ಬಹಳ ಗೌರವದಿಂದ ಮಾತಾಡ್ತೀನಿ. ಒಂದು ನಿಮಿಷ, ನನ್ನಲ್ಲಿ ಇಂಟರ್ವ್ಯೂ ಆದ್ರೆ ಐ ವೆಲ್ಕಮ್ ದಿ ಚಾಲೆಂಜ್, ಐ ಶಾಲ್ ಚಾಲೆಂಜ್ ಯು. ನೋಬಡಿ. ನಾನು ಹೇಳ್ತಾ ಇದೀನಿ ಕೇಳಿ, 230 ನಾಗರಾಜ್ ಯಾದವ್ ಅವರೇ, ಇದು ಅಲ್ಲ, ಇದು ಡಿಬೇಟ್ ಹಿಂಗ ಆಗಲ್ಲ, ಆಗಲ್ಲ. ಸುರಭಿ ಅವರೇ, ನಾಗರಾಜ್ ಯಾದವ್ ಅವರೇ, ದಯವಿಟ್ಟು ಡೆಕೋರಮ್ ಮೇಂಟೈನ್ ಮಾಡಿ ದಯವಿಟ್ಟು. ಇಲ್ಲ, ಒಂದು ಡಿಬೇಟ್ ಶಿಷ್ಟಾಚಾರ ಇಲ್ಲ. ನೀವು ₹1 ಕೊಡದವ್ರಿಗೆ ಯಾವ ನೈತಿಕತೆ ಮಾತಾಡ್ಲಿಕ್ಕೆ? ಈ ರೀತಿ ಡಿಬೇಟ್ ಆಗಲ್ಲ. ದಯವಿಟ್ಟು ಸುರಭಿ ಅವರು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ನೀವು ಸುಮ್ಮನೆ ನಾಗರಾಜ್ ಅವರೇ, ನನಗೆ ಗೌರವ ಕೊಟ್ಟು ಸುಮ್ಮನೆ ದಯವಿಟ್ಟು. ಡಿಸೆಂಬರ್ ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾಗರಾಜ್ ಯಾದವ್ ಅವರೇ, ತಯಾರಿಲ್ಲ, ಮೀಟಿಂಗ್ ತಯಾರಿಲ್ಲ. ಅವ್ರು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಕೋರ್ಟ್ ಹೋಗ್ಲಿ ಅಂತ ಹೇಳ್ತಾರೆ. ಕೋರ್ಟ್ ಅಂತ ದೇಶದ ನ್ಯಾಯಾಲಯ, ನ್ಯಾಯಾಲಯಕ್ಕೆ ಗೌರವ ನ್ಯಾಯಾಲಯಕ್ಕೆ ಗೌರವ ಕೊಡಲ್ಲ ಅಂದ್ರೆ ಸಾಧ್ಯ? ಬರ್ದಿಟ್ಕೊಳ್ಳಿ. ನೀವು ಆಂಕರ್ ಆಗಿ ಹೇಳ್ಬೇಕು ಅವ್ರಿಗೆ. ಯಾಕೆ ಇಂಟರ್ವ್ಯೂ ಆಗಬೇಕಾಯ್ತು? ಅವ್ರ ಇಂಟರ್ವ್ಯೂ ಆದ್ರೆ 10 ಸಲ ಇಂಟರ್ವ್ಯೂ ಆಗ್ತೀನಿ. ಕರ್ನಾಟಕದ ಬಂದಾಗ ಕಾಂಪ್ರಮೈಸ್ ಅಂತ ಇಲ್ಲ, ರಾಜಕೀಯದ ವಿಚಾರವೇ ಇಲ್ಲ. ನತದೃಷ್ಟ ಸರ್ಕಾರ, ಕೇಂದ್ರ ಸರ್ಕಾರ ಇರ್ತಕ್ಕಂಥದ್ದು ಏನೇ ಅವ್ರಿಗೆ ಯಾಕೆ ಇಂಟರ್ವ್ಯೂ ಆಗಬೇಕು? ನಾನು ಯಾಕೆ ಅಂತಂದ್ರೆ ನಾನು ಮಾತಾಡೋಕೆ ಯಾಕೆ ಇಂಟರ್ವ್ಯೂ? ಅವ್ರಿಗೆ ಪರಿಜ್ಞಾನ ಇಲ್ವಾ? ಅವ್ರ ಎಜುಕೇಟೆಡ್ ಇಲ್ವಾ? ಗೊತ್ತಿಲ್ವಾ ಅವ್ರಿಗೆ? ಸುಪ್ರೀಂ ಕೋರ್ಟ್ ಹೋಗಿ ಅಂತಾರಲ್ಲ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಆಯ್ಕೆಯಾಗಿ ಕನ್ನಡಿಗರಿಗೆ ಮೋಸ ಮಾಡ್ತಕ್ಕಂಥ ಮಲತಾಯಿ ಧೋರಣೆ ಮಾಡತಕ್ಕಂಥ ನತದೃಷ್ಟ ನಾಗರಾಜ್ ಅವರು ದಯವಿಟ್ಟು ಅಲ್ಲಿ ಹಿರಿಯ ಪತ್ರಕರ್ತರನ್ನ ಮಾತನಾಡಿ. ಯಾರನ್ನ ಇರ್ಲಿ, ಒಂದ್ ನಿಮಿಷ ನೀವು ಇವ್ರಿಗೆ ದಯವಿಟ್ಟು ಮಾತಾಡುವಾಗ ಇನ್ನೊಬ್ರು ಮಾತಾಡಬೇಕು, ಉಪಯೋಗ ಇಲ್ಲ ಇದು. ಐ ವಿಲ್ ನಾಟ್ ಅಗ್ರಿ ಮಿಸ್ಟರ್ ರಕ್ಷಿತ್. ಅಲ್ಲ, ನೀವು ಮಾತಾಡಬೇಡಿ, ಅವರು ಮಾತಾಡಬೇಡಿ. ನಿಮ್ಮ ಅವಕಾಶಗಳು ಬಂದಾಗ ಮಾತಾಡಿ. ನಾನು ನಿಮ್ನ ಕೇಳ್ತಾ ಇದೀನಿ, ನೀವ್ ಹೆಂಗ್ರಿ ಮಾತಾಡುವಾಗ ನಾನು ಮಾತಾಡೋ ನಿಮ್ಗೆ ಏನ್ ಅಧಿಕಾರ ಇಂಟರ್ಫಿಯರ್ ಆಗ್ಲಿಕ್ಕೆ? ಕೊಡ್ಬೇಕಾಗಿಲ್ಲ ದುಡ್ಡನ್ನ ಮೊದಲು ಕೊಟ್ಟು ಮಾತಾಡಿ. ಕನ್ನಡಿಗರ ದುಡ್ಡನ್ನ ಕೊಡಿ. ಕನ್ನಡಿಗರು ಮಜಾ ಮಾಡೋದಲ್ಲ. ಏನು ಉಪಯೋಗ ಇಲ್ಲ ನಾಗರಾಜ್ ಅದು. ಹೇಳಿ ಅವ್ರಿಗೆ. ಸುರಭಿ ಅವರೇ, ದಯವಿಟ್ಟು ಇಬ್ರು ಸುಮ್ಮನೆ ಏನು ಉಪಯೋಗ ಈ ರೀತಿ ಮಾತಾಡಿ? ಶಿವಶಂಕರ್ ಸರ್, ನನಗೆ ಒಂದು ನಿಮಿಷ, ಒಂದು ವಿಚಾರಕ್ಕೆ ನಿಮ್ ಕಡೆಯಿಂದ ನಾನು ಉತ್ತರ ಬಯಸ್ತೀನಿ. ದಯವಿಟ್ಟು ಶಿವಶಂಕರ್ ಸರ್, ಪ್ಲೀಸ್ ದಯವಿಟ್ಟು. ಶಿವಶಂಕರ್ ಸರ್, ಈಗ ರಾಜಕೀಯ ಇದರಲ್ಲಿ ರಾಜಕೀಯ ಶುರು ಮಾಡಿದ್ ಯಾರು ಅನ್ನೋದು ಪ್ರಶ್ನೆ ಬರ ಪರಿಹಾರದ ವಿಚಾರದಲ್ಲಿ. ಈಗ ರಕ್ಷಿತ್, ಮೊದಲನೇದಾಗಿ ನಮ್ಮ ಪ್ಯಾನಲಿಸ್ಟ್ಗಳು ಒಂದು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ, ಇಲ್ಲಿ ಹಣ ಎಷ್ಟು ಅಮೂಲ್ಯನೋ ಸಮಯನೂ ಅಷ್ಟೇ ಅಮೂಲ್ಯ. ಈಗ ನೋಡಿ, ಇವರೆಲ್ಲ ಪ್ರಜ್ಞಾವಂತ ಏನು ವಕ್ತಾರರು,
ಇದು ಇಡೀ ಒಂದು ಸೆಗ್ಮೆಂಟ್ ಅಂದ್ರೆ ಅವ್ರು ಏನ್ ಮಾತಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ಲಿಲ್ಲ, ಟೈಮ್ ವೇಸ್ಟ್ ಆಗ್ಬಿಡ್ತಲ್ಲ. ಈಗ ನೀವು ಕೇಂದ್ರ ಸರ್ಕಾರದವ್ರಿಗೆ ನಾಗರಾಜ್ ಯಾದವ್ ನೋಡಿ, ಮತ್ತೆ ಯಾಕೆ ಸತ್ಯ ಹೊರಗಡೆ ಬರಬಾರ್ದು ಅಂತ ಇಂಟರ್ಫಿಯರ್ ಆಗ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅದನ್ನ. ನಾಗರಾಜ್ ಯಾದವ್ ಕೇಂದ್ರ ಸರ್ಕಾರದ ವಕ್ತಾರರು ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಅವರು ಬಿಜೆಪಿ ಅವರು ಅಲ್ಲ, ಕಾಂಗ್ರೆಸ್ ಅವರು ಅಲ್ಲ, ಅವರು ಜರ್ನಲಿಸ್ಟ್ ಆಗಿ ಮಾತಾಡ್ತಾರೆ. ಅವ್ರು ಎಲ್ಲಾರನ್ನೂ ಟ್ರೀಟ್ ಮಾತಾಡ್ತಾರೆ. ನಾಗರಾಜ್ ಇಸ್ ನಾಟ್ ಫಾಲ್ಟ್ ದ ಡಿಬೇಟ್. Very clearly I am telling you, it is the BJP ವಕ್ತಾರ who is trying to interfere. I will show what is the lesson for it. ಆದದ್ದಾಯ್ತು, ಇನ್ನು ಉಳಿದಿರೋ ಟೈಮ್ ಅನ್ನು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡಿ. ಪ್ಲೀಸ್ ಶಿವಶಂಕರ್ ಸರ್. ರಕ್ಷಿತ್, ಇದೆಲ್ಲ ಏನಂದ್ರೆ ನಮ್ ನೆಕ್ಸ್ಟ್ ನಾನು ಬರ್ತೀನಿ ಅಲ್ಲೋ ಗೊತ್ತಿಲ್ಲಪ್ಪ ಈ ತರ ಎಲ್ಲ ಇದ್ರೆ. ಯಾಕೆ ಅಂತಂದ್ರೆ ಇಲ್ಲಿ ಡಿಬೇಟ್ ಮಾಡಕ್ ಬಂದಿರೋದು ಇವ್ರು ಹೇಳಿದ್ ಏನಾದ್ರು ಅರ್ಥ ಆಯ್ತಾ ನಮಗೆ? ಓಕೆ, ಈಗ ಫಸ್ಟ್ ಆಫ್ ಆಲ್ ಅವರು ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು. ಹಾನೆಸ್ಟ್ಲಿ ಐ ಅಪೀಲಿಂಗ್ ಯು ಪೀಪಲ್, ಯಾಕಂದ್ರೆ ನಿಮ್ ಮನೆಯದಲ್ಲ ನಾವು ಮಾತಾಡ್ತಾ ಇರೋದು, ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರೋದು. ನೀವು ಬೇಕಾಗಿದ್ರೆ ನೀವಿಬ್ರು ಆಚೆ ಕಡೆ ಹೋಗಿ ಕಿತ್ತಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ರಕ್ಷಿತ್, ಇದು ಅನ್ನೋದು ಇದು ಕೇಂದ್ರದ್ದು ಅಲ್ಲ, ರಾಜ್ಯದ್ದು ಅಲ್ಲ. ಆಮೇಲೆ ಇಲ್ಲಿ ಸಂಕಷ್ಟ ಅನ್ನೋದು ರಾಜ್ಯ ಸರ್ಕಾರ ನಡೆಸ್ತಾ ಇರೋದು ಅಲ್ಲ, ಕೇಂದ್ರ ಸರ್ಕಾರ ನಡೆಸ್ತಾ ಇರೋದು ಅಲ್ಲ, ಜನ ಇದು ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಆ ಟ್ಯಾಕ್ಸ್ ಕಟ್ಟಿರೋದ್ರಲ್ಲಿ ಈ ತರದ ಒಂದು ಡಿಸಾಸ್ಟರ್ ಅಂತ ಬಂದಾಗ ಅದು ರಿಲೀಫ್ ಕೊಡ್ಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. ಈಗ ಡಿಸ್ಪ್ಯಾಷನೇಟ್ ಆಗಿ ಮಾತಾಡೋದಾದ್ರೆ ಬಹಳ ಒಂದ್ ರೀತಿಯಲ್ಲಿ ಪಕ್ಷಪಾತ ಇಲ್ಲದೆ ಮಾತಾಡೋದಾದ್ರೆ ಇಲ್ಲಿ ಅವರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೆಲವು ಪ್ರಶ್ನಿಸಬೇಕಾಗುತ್ತೆ ನಾವು. ಯಾಕೆ ಅಂತಂದ್ರೆ ಅವರಿಗೆ ರೂಲ್ಸಸ್ ಕೆಲವು ಗೊತ್ತಿಲ್ಲ ಅಂತ ಅನ್ನೋ ತರ ಅವ್ರು ವರ್ತಿಸ್ತಾರೆ. ಆದ್ರೆ ಅವ್ರ ಆರೋಗ್ಯನ್ಸ್ ಎಷ್ಟಿರುತ್ತೆ ಅಂತಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಸರಿಯಾಗಿ ಅವ್ರು ಉತ್ತರ ಕೊಡೋದಿಲ್ಲ. ಏನು ಅಂತಂದ್ರೆ ಮೊದಲನೇದಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಎಲೆಕ್ಷನ್ ಅಡ್ಡ ಬಂದ್ಬಿಡ್ತು ಬರ ಪರಿಹಾರ ಕೊಡೋದಕ್ಕೆ. ಆದ್ರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ಗೂ ಬರ ಪರಿಹಾರಕ್ಕೂ ಸಂಬಂಧ ಇಲ್ಲ. ಇದನ್ನ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಅನೌನ್ಸ್ ಮಾಡಿದ ದಿನ ಹೇಳಿದೆ. ಈಗ ಯೂನಿಯನ್ ಗವರ್ನಮೆಂಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿರೋರಿಗೆ ಈ ತರದ ಒಂದು ಕನಿಷ್ಠ ಜ್ಞಾನ ಇಲ್ಲ ಅಂದ್ರೆ ಹೇಗಾಗತ್ತೆ? ಆಮೇಲೆ ಅವ್ರದ್ದು ಎಷ್ಟಿದೆ ಅಂತಂದ್ರೆ ಅವರೇ ಬುದ್ಧಿವಂತರ ತರ ಮಾತಾಡ್ತಾರೆ. ಒಂದು. ಎರಡನೇದು, ಈಗ SDRF ಮತ್ತೆ NDRF ಅಂತ ಇದೆ, ಎರಡಿದೆ. ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ರೆಸ್ಪಾನ್ಸ್ ಫಂಡ್, ಇದೇನು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್. ಅದು ಸ್ಟೇಟ್ ಡಿಸಾಸ್ಟರ್ ಹತ್ರ SDRF ಏನ್ ಮಾಡುತ್ತೆ ಅಂತಂದ್ರೆ ವರ್ಷಕ್ಕೆ, ಅಂದ್ರೆ ಇದು ಆನ್ಯುವಲ್ ಗ್ರಾಂಟ್, ಅದು ಇದು ಫೈನಾನ್ಸ್ ಕಮಿಷನ್ ಗ್ರಾಂಟ್ ಮಾಡಿ ಕರ್ನಾಟಕಕ್ಕೆ ಏನ್ ಮಾಡಿದೆ 1150 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 20% ಡ್ರೌಟ್ ಮಿಟಿಗೇಷನ್, ಡಿಸಾಸ್ಟರ್ ಮಿಟಿಗೇಷನ್ ಹೋಗುತ್ತೆ. ಇನ್ ಮಿಕ್ಕಿದ್ದನ್ನ ಈ ತರ ಸಂದರ್ಭ ಬಂದ ಎಲ್ಲಾ ಡಿಸಾಸ್ಟರ್ಗಳಿಗೂ, ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೋ ಒಂದ್ ಕಡೆ ಹಳ್ಳಿನಲ್ಲಿ ಯಾವ್ದೋ ಒಂದು ಮನೆ ಕುಸಿದೋಯ್ತು ಅಂತ ಅನ್ಕೊಳ್ಳಿ, ಅವಾಗ ಅದರಿಂದ ದುಡ್ಡು ಕೊಡ್ಬೇಕು. ಇದು ಏನಂತಂದ್ರೆ ಕಂಟಿನ್ಯೂಸ್ ಪ್ರಾಸೆಸ್, ಇದು ಆನ್ಯುವಲ್. ಇದು NDRF ಅನ್ನೋದು ಕೇಸ್ ಬೈ ಕೇಸ್, ಅಂದ್ರೆ ಈ ತರದೇನು ಪ್ರವಾಹ ಆದಾಗ ಅಥವಾ ಈ ತರದೇನು ಬರ ಬಂದಾಗ ಕೇಂದ್ರ ಸರ್ಕಾರದ ಕರ್ತವ್ಯ ಕೊಡ್ಲೇಬೇಕು. ಫಾರ್ ಎ ಚೇಂಜ್ ಸ್ಟೇಟ್ ಗವರ್ನಮೆಂಟ್ ತನ್ನ ಪ್ರೊಸೀಜರ್ ನ ಫಾಲೋ ಮಾಡಿದೆ. ಯಾಕೆ ಅಂತಂದ್ರೆ ಈಗ ಸೆಪ್ಟೆಂಬರ್ ನಲ್ಲಿ ಅವರು ಡ್ರೌಟ್ ಡಿಕ್ಲೇರ್ ಮಾಡಿದ್ರು. ಆಮೇಲೆ ಏನಾಯ್ತು, ಅಲ್ಲಿ ನಿಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಏನ್ ಹೇಳುತ್ತೆ ಅಂದ್ರೆ, ನೀವು ಡ್ರೌಟ್ ಡಿಕ್ಲೇರ್ ಮಾಡಿ ಮೆಮೊರಂಡಮ್ ಕೊಟ್ಟ ಮೇಲೆ 1 ತಿಂಗಳ ಒಳಗಾಗಿ ಕೇಂದ್ರ ಅದನ್ನ ಡಿಸ್ಪೋಸ್ ಮಾಡ್ಬೇಕು, ಇತ್ಯರ್ಥ ಮಾಡ್ಬೇಕು ಅಂತಿದೆ. ಯಾಕಂದ್ರೆ ಯಾರು ದುಡ್ಡು ಅಲ್ಲ, ಜನ ಇಲ್ಲಿ ಸಾಯ್ತಾ ಇದ್ದಾರೆ, ಬರ ಇದು. ಸೊ ಹಾಗಾಗಿ ಅವ್ರೇನ್ ಮಾಡಿದ್ರು, ಸೆಪ್ಟೆಂಬರ್ 14ನೇ ತಾರೀಕು ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಸೆಪ್ಟೆಂಬರ್ 20ನೇ ತಾರೀಕು ಮೆಮೊರಂಡಮ್ ಕಳಿಸ್ತಾರೆ. ಅಕ್ಟೋಬರ್ 4ನೇ ತಾರೀಕು ಸೆಂಟ್ರಲ್ ಟೀಮ್ ಬರುತ್ತೆ. ಅಲ್ಲಿವರೆಗೂ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡುತ್ತೆ. 4ರಿಂದ 9ನೇ ತಾರೀಕುವರೆಗೂ ಇಲ್ಲಿ ಅವರು ಪ್ರವಾಸ ಮಾಡಿದ್ರು, ಅಧ್ಯಯನ ಮಾಡಿದ್ರು. ಅಕ್ಟೋಬರ್ 13ನೇ ತಾರೀಕು ಮೆಮೊರಂಡಮ್ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ. ಪ್ರೊಸೀಜರ್ ಏನ್ ಹೇಳುತ್ತೆ ಅಂದ್ರೆ, ಈ ಮೆಮೊರಾಂಡಮ್ ಅನ್ನ ಫಸ್ಟ್ ಸ್ಟೆಪ್ ನಲ್ಲಿ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಹೆಡೆಡ್ ಒಂದು ಕಮಿಟಿ ಇದೆ, ಅದು ಫಸ್ಟ್ ವೆಟ್ ಮಾಡ್ಬೇಕು. ಆಮೇಲೆ ಅದೇನ್ ಮಾಡುತ್ತೆ ಅಂದ್ರೆ ಅದು ರೆಕಮೆಂಡ್ ಮಾಡ್ಬಿಟ್ಟು ಹೈ ಲೆವೆಲ್ ಕಮಿಟಿ ಅಂತ ಒಂದಿರುತ್ತೆ, ಹೆಡೆಡ್ ಬೈ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಇದಕ್ಕೆ ಫೈನಾನ್ಸ್ ಮಿನಿಸ್ಟರ್ಗೂ ಇದಕ್ಕೂ ಸಂಬಂಧನೇ ಬರೋದಿಲ್ಲ, ಇದು ಹೋಮ್ ಮಿನಿಸ್ಟರ್ಗೆ ಬರುವಂತದ್ದು. ಇವ್ರೇನ್ ಮಾಡ್ಬಿಟ್ರು, ಇಲ್ಲಿ ನಮ್ಗೆ ಇವತ್ತು ಕೋರ್ಟ್ ಅಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಗ್ರಿಕಲ್ಚರ್ ಫಸ್ಟ್ ಲೆವೆಲ್ ಕಮಿಟಿ ಇದೆಯಲ್ಲ, ಅವರು 3800 ಕೋಟಿ ಕೊಡಬಹುದು, 3800 ಕೋಟಿ ಚಿಲ್ಲರೆ ಕೊಡಬಹುದು ಅಂತ ಯಾವಾಗ ನವೆಂಬರ್ ನಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಈಗ ಅಮಿತ್ ಶಾ ಅವರು ಏನ್ ಮಾಡ್ಬೇಕಾಯ್ತು, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಅನ್ನ ಕರೆದು ಅಲ್ಲಿ ಅದನ್ನ ಇತ್ಯರ್ಥ ಮಾಡಿ, ನೋಡಿ ಇಷ್ಟು ನಾವು ಕೊಡ್ತೀವಿ ಅಂತ ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು. ಯಾವಾಗ
ನವೆಂಬರ್ ಡಿಸೆಂಬರ್ಗೆ. ಆಮೇಲೆ ನನಗೆ ಜ್ಞಾಪಕ ಇರೋ ಹಾಗೆ ನಾನೇ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ದಿದ್ದೀನಿ, ಇವರು ಕೃಷ್ಣ ಬೈರೇಗೌಡ ಮತ್ತೆ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋದಾಗ ಇವರು ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ 23ನೇ ತಾರೀಕು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿದ್ವಿ, ಇದು ಏನೋ ಶೆಡ್ಯೂಲ್ ಮಾಡಿದ್ದೀವಿ ಅಂತ. ಆ ಮೀಟಿಂಗೇ ಆಗ್ಲಿಲ್ಲ. ಆ ಮೀಟಿಂಗ್ ಆಗ್ಲಿಲ್ಲ ಅಂದ್ಮೇಲೆ ದುಡ್ಡು ಹೆಂಗ್ ಬರುತ್ತೆ? ಅದಾದ್ಮೇಲೆ ಇವಾಗ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಮಾರ್ಚ್ 16ನೇ ತಾರೀಕು ಇದು ಏನು ಎಲೆಕ್ಷನ್ ಅನೌನ್ಸ್ ಆಗಿತ್ತು, ಅದರ ನೆಪ ಯಾಕೆ ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಅದ್ರ ನೆಪ ಯಾವಾಗ್ಲೂ ಹೇಳುವಾಗಿಲ್ಲ. ಯಾಕೆಂದ್ರೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರ ಪರಿಹಾರಕ್ಕೂ ಸಂಬಂಧನೇ ಇಲ್ಲ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ರಾಜಕೀಯ ಮಾಡ್ಕೊಂಡು ಕೋರ್ಟ್ಗೆ ಹೋಗ್ತೀವಿ, ಇದ್ ಮಾಡ್ತೀವಿ ಅಂತಂದ್ರೆ ಇವಾಗ ನೀವು ಕೋರ್ಟ್ ಹೇಳಿರೋದು ಅದೇನೆ ನೋಡ್ರಿ, ನಿಮ್ ಕಂಟೆನ್ಷನ್ ಇಟ್ಕೋಬೇಡಿ, ಡೋಂಟ್ ಕಾಂಟೆಸ್ಟ್ ಅಮಾಂಗ್ ಯುವರ್ ಸೆಲ್ವ್ಸ್. ಯಾಕಂದ್ರೆ ಇದು ನಿಮ್ ಪ್ರಾಪರ್ಟಿ ಅಲ್ಲ, ಸ್ಟೇಟ್ದು ಅಲ್ಲ, ಸೆಂಟ್ರದು ಅಲ್ಲ, ನಿಮ್ ಕರ್ತವ್ಯ ನೀವು ಮಾಡಿ ಹೇಳಿದ್ರೆ ಇವಾಗಾದ್ರೂ ಅರ್ಥ ಮಾಡ್ಕೋಬೇಕು. ಎಸ್, ನಾನು ಸುರಭಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಶಿವಶಂಕರ್ ಸರ್ ಅದನ್ನು ಪ್ರಸ್ತಾಪ ಮಾಡಿದ್ರು, ಅದರ ಮುಂದುವರಿದ ಭಾಗವಾಗಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಅಮಿತ್ ಶಾ ಅವರು ಹೇಳಿದರು ಲೇಟ್ ಆಗಿ ಇವರು ಪ್ರೊಸೀಜರ್ಸ್ ಅನ್ನ ಮಾಡಿದ್ರು ರಾಜ್ಯ ಸರ್ಕಾರ ಅಂತ. ನನಗೆ ನೆನಪಿದೆ, ಕೃಷಿ ಸಚಿವರಾಗಿದ್ದು ನರೇಂದ್ರ ಸಿಂಗ್ ತೋಮರ್. ಆಗ ನರೇಂದ್ರ ಸಿಂಗ್ ತೋಮರ್ ಮಧ್ಯಪ್ರದೇಶದ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ರು. ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು, ಎಲೆಕ್ಷನಲ್ಲಿ ಬ್ಯುಸಿ ಇದ್ರು. ಪ್ರೊಸೀಜರ್ ಲೇಟ್ ಆಗಿದ್ದು ಯಾರಿಂದ? ಈಗ ನೀವು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಸರಿ ಹೆಂಗಾಗತ್ತೆ? ರಾಜ್ಯ ಸರ್ಕಾರದ ಮೇಲೆ ಯಾರು ಗೂಬೆ ಕೂಡಿಸ್ತಾರೆ? ನೀವೇ ಕೂರಿಸಿರೋದು. ಅಮಿತ್ ಶಾ ಅವರು ಮಾತಾಡಿದ್ದು 3 ತಿಂಗಳು ತಡವಾಗಿ ಇದು ಪ್ರೊಸೀಜರ್ ಮಾಡಿ ಬರ ತಾಲೂಕನ್ನ ನೇಮಿಕೆ ಮಾಡಬೇಕಾದಾಗ ಡಿಲೇ ಆಯ್ತು ಅಲ್ವಾ? ಜ್ಞಾಪಕ ಇದೆಯಾ ನಿಮಗೆ? ಆಗಸ್ಟ್ ತಿಂಗಳಲ್ಲಿ ಮಾಡಿರೋದು ಅಲ್ಲ, ಸೆಪ್ಟೆಂಬರ್ ಅಲ್ಲಿ ಯಾವಾಗ ಶುರುವಾಗೋದು ಖಾರಿಫ್ ಸೀಸನ್, ಆಡ್ ಮಾಡಿದ್ರು, ತಾಲೂಕುಗಳನ್ನ ಆಡ್ ಮಾಡಿದ್ರು. ಯಾವಾಗ ಅದು ಮಾಡಬೇಕಿತ್ತು ಅದಾಗ್ಲಿಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೆಕೆಂಡ್, ಅವ್ರು ಹೇಳಿದ್ದು ರಿಲೇಟಿಂಗ್ ಟು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅಂಡ್ ಏನು EC ಇಂದ ಪರ್ಮಿಷನ್ ತಗೊಳ್ಬೇಕು ಅಂತ ಇರೋದು, ದೇರ್ ಈಸ್ ಅ ಪ್ರಾವಿಷನ್ ಲೈಕ್ ದಟ್. ಸರ್, ದಯವಿಟ್ಟು ನೀವು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಕರೆಕ್ಟ್ ಆಗಿ ನೋಡಿ. ಯಾಕೆ ಅಂದ್ರೆ ಬಹಳಷ್ಟು ಬಾರಿ ಸ್ಟೇಟ್ಸ್ ಅಲ್ಲಿ ತನಕ ಬರಬೇಕಾದಂತ ಅಗತ್ಯ ಇರಲಿಲ್ಲ ಅಂತ ಮಾರ್ಚ್ ತನಕ ಯಾಕೆ ಬಂತು? ಒಂದ್ ನಿಮಿಷ ನಾನು ಮಾತಾಡಕ್ ಬಿಡಿ ದಯವಿಟ್ಟು. ಬಹಳಷ್ಟು ಸ್ಟೇಟ್ಸ್ಗಳು ಹ್ಯಾವ್ ಗಿವನ್ ಅ ಪ್ಲೀ ಟು ದ ಎಲೆಕ್ಷನ್ ಕಮಿಷನ್ ವೆನ್ ದೇ ವರ್ ಗಿವಿಂಗ್ ಡ್ರೌಟ್ ರಿಲೀಫ್. ಇದು ಇದೆ ಒಂದು ಯಾಕೆ ಅಲ್ಲಿ ತನಕ ಬಂತು ಅನ್ನೋ ಒಂದು ಪ್ರಶ್ನೆಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ಒಂದು ಸ್ವಲ್ಪ ಈ ಆರ್ಗ್ಯುಮೆಂಟನ್ನು ಯಾರಿಗೂ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾವುದೇ ಡಿಸಾಸ್ಟರ್ ಆದಾಗ ದೇರ್ ಆರ್ ಮಲ್ಟಿಪಲ್ ರೀಕೋರ್ಸಸ್. ಒಂದು SDRF ಇರಬಹುದು, ಸ್ಟೇಟ್ ಪ್ರಕಾರವಾಗಿ ಅದು ಫೈನಾನ್ಸ್ ಕಮಿಷನ್ ಇಯರ್ಲಿ ಅಲೋಕೇಟ್ ಮಾಡುವಂಥದ್ದು. ಅದು ಕರ್ನಾಟಕಕ್ಕೆ ಬಂದಿದೆ. ದೇರ್ ವಾಸ್ ಅ 2000 ಪ್ರಕಾರ ಬರಲೇಬೇಕು. ಯಾವ ಸರ್ಕಾರ ನಿಮಗೆ ನ್ಯೂಯಾನ್ಸ್ ಕೇಳೋದಕ್ಕೆ ಇಷ್ಟ ಇಲ್ಲ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಹೇಳ್ತಿರೋದು ಕೇಳಿಸ್ಕೊಳ್ಳಿ. SDRF ಅಕೌಂಟ್ ನಲ್ಲಿ ಎಕ್ಸೆಸ್ ಸರ್ಪ್ಲಸ್ ಇತ್ತು ವೆನ್ ವಿ ಲೆಫ್ಟ್ ಇಲ್ಲಿ ಬಿಜೆಪಿ ಸರ್ಕಾರ. ಇವಾಗ ಟೋಟಲ್ ಆಗಿ 1016.38 crore SDRF ಅಲ್ಲಿ ಇತ್ತು. ಅದು ಎಲ್ಲಿ ಹೋಗಿದೆ? ಸೆಕೆಂಡ್, ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರೋದು ಸ್ಟೇಟ್ ಗವರ್ಮೆಂಟ್ ಜೊತೆಗೆ. NDRF ಡಸ್ ನಾಟ್ ಕಮ್ ಇನ್ ಟು ಪ್ಲೇ ಇಮಿಡಿಯೇಟ್ಲಿ. NDRF ಇಸ್ ಅ ನೆಕ್ಸ್ಟ್ ಸ್ಟೆಪ್ ಮೆಷರ್. ನಾನು ನಿಮಗೆ ಓದಿದ್ದೀನಿ ಆಲ್ ಆಫ್ ದ ಡೇಟ್ಸ್. 2009 ಇಂದ 2014 ಏನಾಗಿದೆ, ಯಾವಾಗ ಡ್ರೌಟ್ ರಿಲೀಫ್ ಕೇಳಿದ್ದು, ನವೆಂಬರ್ ಅಲ್ಲಿ ಕೇಳಿದ್ದು, ಮಾರ್ಚ್ ಬಂದಿರೋದು. ಅದರದ್ದೇ ಆದಂತಹ ಪ್ರೊಸೀಜರಲ್ ರಿಕ್ವೈರ್ಮೆಂಟ್ಸ್ ಇದೆ. ಇಲ್ಲಿ ನಾವು ಏನ್ ಅಕ್ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ನೀವು ಯಾಕೆ ಈ ವಿಷಯ ತರ್ತಾ ಇದ್ದೀರಾ ರಾಜಕೀಯವಾಗಿ? ಯಾಕೆ ಅಂದ್ರೆ ನಿಮಗೂ ತಿಳಿದಿದೆ, ನಮಗೂ ತಿಳಿದಿದೆ, ಪ್ರಧಾನಮಂತ್ರಿ ಮೋದಿ ಅವರ ಪಾಪ್ಯುಲಾರಿಟಿ ನಿಮ್ಗೆ ತಡೆಯಕ್ಕಾಗ್ತಾ ಇಲ್ಲ. ಒಂದ್ ನಿಮಿಷ ಸರ್, ಇದೇನ್ ನ್ಯಾಯ? ಆಗಲ್ಲ ಸರ್. ಅಲ್ಲ, ನಾವು ಆಪೋಸಿಷನ್ ಅಲ್ಲಿ ಇದೀವಿ, ಇಲ್ಲಿ ನೀವು ಮಾತು ಕೇಳಿಸ್ಬೇಕು. ಅಶ್ವಿನ್ ಅವರೇ, ನನಗೆ ಒಂದು ಆರ್ಗ್ಯುಮೆಂಟ್ ಇದು ಕುಮಾರಸ್ವಾಮಿ ಅವರು ಮಾಡಿದ್ರು, ರಾಜ್ಯ ಸರ್ಕಾರ ತಡ ಮಾಡ್ತು ಅನ್ನೋ ಪ್ರಶ್ನೆಗೆ ನನಗೆ ಕನ್ವಿನ್ಸ್ ಆದಂತ ಉತ್ತರ ಸಿಗ್ತಾ ಇಲ್ಲ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಯಾಕೆಂತಂದ್ರೆ 2023ರಲ್ಲಿ ಬರುತ್ತೆ ಅಂತ 2020ರಲ್ಲಿ ಊಹೆ ಮಾಡೋದಕ್ಕಾಗಲ್ಲ, ಅಥವಾ 2025ರಲ್ಲಿ ಬರುತ್ತೆ ಅಂತ ಈಗ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ ತಿಂಗಳಲ್ಲಿ ಅವರು ಪ್ರೊಸೀಜರ್ ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರ ತಾಲೂಕುಗಳ ಲಿಸ್ಟ್ ಅನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕಿತ್ತು ಅದನ್ನು ಮಾಡಿ ಕಳಿಸಿದ್ದಾರೆ. ವಿಳಂಬ ಆಯಿತು ಅಂತ ನೀವು ರಾಜಕೀಯ ಕಾರಣಕ್ಕಾಗಿ ಹೇಳ್ತಾ ಇದ್ದೀರೋ, ಕರ್ನಾಟಕದ ಹಿತಾಸಕ್ತಿ ಅಂತ ನೋಡಿದ್ರೆ ವಿಳಂಬ ಎಲ್ಲಾಗಿದೆ? ಕುಮಾರಣ್ಣವರು ಹೇಳಿರೋದು ಕರ್ನಾಟಕದ ಹಿತಾಸಕ್ತಿ, ಇದು ರಾಜಕೀಯ ಸ್ಟೇಟ್ಮೆಂಟ್ ಅಲ್ಲ. ಏನಕ್ಕೆ ಅಂದರೆ ಕಾವೇರಿ ನೀರಿನ ವಿಚಾರದಲ್ಲೂ ತಡ ಮಾಡಿದ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದಕ್ಕೆ ಹೇಳ್ತೀನಿ. ಹಾಗೇನೆ ಬರ ನಿರ್ವಹಣೆ ವಿಚಾರದಲ್ಲೂ ಹೇಗೆ ಇವರು ಯಾವ ರೀತಿ ಕೇರ್ಲೆಸ್ ಮಾಡ್ತಾ ಹೋದ್ರು ಅಂದರೆ,
ಒಂದು ಸಲ 150 ತಾಲೂಕು ಘೋಷಣೆ ಮಾಡಲಿಕ್ಕೆ ವಿಳಂಬ ಮಾಡಿದ್ರು, ಇನ್ನೊಂದು ಸಲ ಹೇಳಿದ್ರು, ಇನ್ನೊಂದು ಸಭೆ ಕರೆದು 179 ತಾಲೂಕು ಘೋಷಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಈ ಒಂದು ಪಟ್ಟಿ ಮಾಡಲಿಕ್ಕೇ ಸಮಯ ತಗೊಳ್ತಾ ಬಂದರು. ನವಂಬರಲ್ಲಿ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಇತ್ತು, ಇದು ಈ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುತ್ತೆ. ಶಿವಶಂಕರ್ ಅವರು ಒಂದು ಮಾತು ಹೇಳಿದ್ರು, ತೆರಿಗೆ ಹಣನೇ. ಈಗ ನಾನು ಕೇಳೋದಿಷ್ಟೇ, ಹಿಂದೆ ಕುಮಾರಣ್ಣವರು ಮತ್ತು ಕಾಂಗ್ರೆಸ್ ಅವರ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು. ಕೊಡಗುನಲ್ಲಿ ಒಂದು ಭೂಕುಸಿತ ದೊಡ್ಡ ಮಟ್ಟದಲ್ಲಿ ಹೇಳ್ತೀನಿ ನಾನು ಅದಕ್ಕೆ ತಗೊಂಡು ಬರ್ತೀನಿ. ಸರ್ ನಾನು ಹೇಳ್ತೀನಿ ಇದು ಏನಕ್ಕೆ ನಾನು ಅಲ್ಲಿ ತಗೊಂಡು ಬರ್ತೀನಿ ಅಂತ. ಅಲ್ಲೊಂದಾಯ್ತಲ್ಲ ಸರ್, 2019 ನಂತರ ಮಾನ್ಯ ಯಡಿಯೂರಪ್ಪ ಅವರು ಅತಿವೃಷ್ಟಿ ಆಯಿತು ಉತ್ತರ ಕನ್ನಡದಲ್ಲಿ. ನಾನು ಹೇಳ್ತಿರೋದು ನಾನು ಹೇಳ್ತಿರೋದೇನು ಗೊತ್ತಾ ಸರ್, ನಾನು ಏನಕ್ಕೆ ಅದನ್ನು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂತಂದರೆ, ಅವತ್ತು ಏನು ಇಲ್ಲಿ ಬೇರೆ ಸರ್ಕಾರಗಳಿತ್ತು. ನನ್ನ ಪ್ರಶ್ನೆ ಏನಂದರೆ, 135 ಸಂಖ್ಯೆ ಕೊಟ್ಟು ನಿಮ್ಮನ್ನು ಉತ್ತಮವಾದಂಥ ಆಡಳಿತ ಕೊಡಿ ಅಂತ. ಒಂದು ನಿಮಿಷ ಸರ್, ಒಂದು ನಿಮಿಷ ಏನೇ ಇರಲಿ ಸರ್, ಅದು ಕೇಂದ್ರ ಜೊತೆ ವೈಮನಸ್ಸಿರಲಿ, ಕೇಂದ್ರ ಜೊತೆ ಫೈಟ್ ಇರಲಿ, ಯಾವುದೇ ರೀತಿಯ ಒಂದು ವೈರಾಗ್ಯ ಇರಲಿ ಸರ್, ಜನರಿಗೆ ಬೇಕಾಗಿರೋದು ಉತ್ತಮವಾದಂತ ಆಡಳಿತ ಕೊಡಿ. ನನ್ನ ತೆರಿಗೆ ದುಡ್ಡನ್ನ ಬರ ಪರಿಹಾರ ಬಂದಾಗ, ಕಷ್ಟ ಬಂದಾಗ ನೀವು ನಮ್ಗೆ ಹಂಚಿ ನಮಗೆ ಕೊಡಿ ಅಂತ ರಾಜಕೀಯಕ್ಕೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ನಾನು ಇವಾಗ್ಲೂ ಹೇಳ್ತಿರೋದು, ನಾನು ಇಲ್ಲಿ ಬಿಜೆಪಿ ಪರವಾಗಿ ಬಂದು ನಿಂತಿಲ್ಲ, ಕಾಂಗ್ರೆಸ್ನ ವಿರುದ್ಧ ಬಂದು ನಿಂತಿಲ್ಲ. ನಿಮಗೆ ಬರ ನಿರ್ವಹಣೆ ನಿಮ್ ಕೈಲಿ ಶೂನ್ಯ ಮಾಡಿದ್ದೀರಾ, ನಿಮ್ಗೆ ಆ ಶಕ್ತಿ ಇಲ್ಲ ಬರ ನಿರ್ವಹಣೆಗೆ ಅಂದ್ರೆ ಮುಂದೆ ಹೋಗಿ. ಬಿಜೆಪಿ ನಾಯಕರು, ಬಿಜೆಪಿಯ ವಕ್ತಾರರು ಅಥವಾ ಜೆಡಿಎಸ್ ನ ವಕ್ತಾರರು ಒಂದು ವಿಚಾರ ಹೇಳ್ತಾರೆ, ಕೇಂದ್ರದಿಂದ NDRF ಇಂದ ಬರಬೇಕಾದಂತ ದುಡ್ಡು ಇವತ್ತಲ್ಲ ಆದ್ರೆ ನಾಳೆ ಆದ್ರೂ ಬಂದೇ ಬರುತ್ತೆ, ಬರಲೇಬೇಕು ಕೂಡ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿದ್ರೆ ಮಾಡೋದಕ್ಕೆ ಅವಕಾಶ ಇತ್ತು, ಯಾಕೆ ಮಾಡಿಲ್ಲ? 12,000 ಏನು ಕೊಡ್ತಾ ಬಂದ್ರಿ? ಹಿಂದೆ ಎಲ್ಲ 9,000 12,000 I think it's me, Nagaraj. Yes. I think Avinash should understand. ಸೊ ಕರ್ನಾಟಕ ರಾಜ್ಯದ ವಿಚಾರ ಬಂದಾಗ NDF ಇರ್ಬೋದು, SDRF ಇರ್ಬೋದು, ಈ ವಿಚಾರಗಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಫಂಡನ್ನ ನಾವು ಕುಡಿಯೋ ನೀರಿಗಿರ್ಬೋದು, DC-ಗಳ ಹತ್ರ ಇಟ್ಟಿರ್ತಕ್ಕಂಥ ಸರ್ಪ್ಲಸ್ ಫಂಡ್ ಇರ್ಬೋದು, ಮತ್ತು ಬೆಳೆ ನಾಶಕ ಆಗಿರ್ತಕ್ಕಂಥದ್ದು ನಮ್ಮ ಕೈಯಲ್ಲಾಗಿಂತ ಸಹಾಯ ಸಹಕಾರಗಳು ಮಾಡಿರ್ತೇವೆ. ನಮ್ಮ ಕೈಯಲ್ಲಿ ಸಹಾಯ ಸಹಕಾರಗಳು ಮಾಡೋ ಜೊತೆಗೆ ನಮ್ಮ ಪಾಲನ್ನ ಪಡ್ಕೊಳ್ತಕ್ಕಂಥದ್ದು ಒಂದು ಎಲೆಕ್ಟೆಡ್ ಅದು ಬಂದೇ ಬರುತ್ತಲ್ಲ, ನೀವು ಯಾಕೆ ಖರ್ಚು ಮಾಡಲಿಲ್ಲ ಅಂತ ಕೇಳೋದವರು. ಒಂದು ನಿಮಿಷ, ಅದು ಬಂದೇ ಬರ್ತದೆ ಅಂತಕ್ಕಿಂತ ಹೆಚ್ಚಾಗಿ ನಾವು ಇದನ್ನು ನೋಡಿದ್ದೇವೆ. ಒಂದು ಕಡೆ NDRF ಫಂಡ್ ಬಗ್ಗೆ ನಾವು ಕೇಳ್ತಾ ಇರ್ತಕ್ಕಂಥದ್ದು 18,171 ಕೋಟಿ ರೂಪಾಯಿ ಒಂದು ಕಡೆ ಆದರೆ, ಅದನ್ನೆಲ್ಲ ಆಮೇಲೆ ತೀರ್ಮಾನ ಮಾಡೋಣ ಯಾರು ಖರ್ಚು ಮಾಡಬೇಕು. ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ IMCT ಅಂತಕ್ಕಂಥ ಟೀಮ್ ಬಂದು ವಿಸಿಟ್ ಮಾಡ್ತದಲ್ಲ, ಅಕ್ಟೋಬರ್ ತಿಂಗಳೆಲ್ಲ ಒಂದು ರಿಪೋರ್ಟ್ ಕೊಡ್ತಾರಲ್ಲ, ಅವ್ರು ಕೊಟ್ಟ ರಿಪೋರ್ಟ್ ಮೇಲೆ ಇಂಟ್ರೀಮ್ ಫಂಡ್ನಾದರೂ ರಿಲೀಸ್ ಮಾಡ್ತಕ್ಕಂಥ ಔದಾರ್ಯ ಇರಬೇಕು ನಿಮಗೆ. ಯಾಕಂದ್ರೆ ಕರ್ನಾಟಕದ ಜನ ಕೂಡ ಈ ದೇಶದ ಜನ ಅಂತಕ್ಕಂಥ ನೀವು ಅರಿವು ಆಗಬೇಕಾಗಿತ್ತು. ಒಂದು ನಿಮಿಷ ಇರಿ, ಹೇಳ್ತೀನಿ, ಒಂದು ನಿಮಿಷ ಇರಿ. ಆ ಕೇಂದ್ರ ಸರ್ಕಾರ ಬಂದು ವಿಸಿಟ್ ಮಾಡಿದ್ದು ಯಾವಾಗ? ನಾವು ಅದನ್ನು ಯಾವ ತಾಲೂಕುಗಳದ್ದು 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ನಾವು ಬರಪೀಡಿತ ತಾಲೂಕುಗಳಂತ ಮಾಡಿ, 196 ತಾಲೂಕುಗಳನ್ನು ತೀವ್ರ ಬರಪೀಡಿತ ತಾಲೂಕುಗಳಂತ ಅನೌನ್ಸ್ ಮಾಡಿ, ಅದಕ್ಕೆಲ್ಲ ಲಿಸ್ಟ್ ಮಾಡಿ ಇಲ್ಲ, ಅದೆಲ್ಲ ಕೊಟ್ಟಿರ್ತಕ್ಕಂಥಕ್ಕಿಂತ ಆ ಒಂದು ಮನವಿಯ ಮೇರೆಗೆ ಕೇಂದ್ರ ಸರ್ಕಾರ ಒಂದು ಟೀಮ್ನ ಕಳಿಸ್ತದೆ. ಟೀಮ್ ಬಂದಾಗ ಅದು ನಮ್ಮ ರಾಜ್ಯ ಸರ್ಕಾರ ಟೀಮ್ ಅಲ್ಲ, ಕೇಂದ್ರ ಸರ್ಕಾರ ಟೀಮೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಯಾವತ್ತು ಕೊಡ್ತಾರೆ? ಅಕ್ಟೋಬರಲ್ಲಿ ಕೊಡ್ತಾರೆ. ಅಕ್ಟೋಬರಲ್ಲಿ ಕೊಟ್ಟ ನಂತರ ಬೇಸಿಕ್ ಪ್ರೈಮಾ ಫೇಜಿ ಡ್ಯೂಟಿ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ, ತದನಂತರ ಹೋಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೇಸಿಕ್ ಮೀಟಿಂಗ್ ಮಾಡ್ತಕ್ಕಂಥ, ಕನ್ಸರ್ನ್ ಪಾರ್ಟಿಗಳನ್ನ ಕರೆದು ಮೀಟಿಂಗ್ ಮಾಡ್ತಕ್ಕಂಥದ್ದು ಈ ಸಂವಿಧಾನದಲ್ಲಿರ್ತಕ್ಕ ಆಶಯ. ಅದರ ಅನುಗುಣವಾಗಿ ಮಾಡಲಿಲ್ಲ. ಅದಕ್ಕೋಸ್ಕರವಾಗಿ ಪದೇವಾಗಿ ಕಾಗದಗಳನ್ನು ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಾಗಿರ್ಬೋದು, ರಾಜ್ಯದ ರೆವಿನ್ಯೂ ಮಂತ್ರಿಗಳಾಗಿರ್ಬೋದು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಕೇಂದ್ರದ ಮಂತ್ರಿಗಳನ್ನ, ಕನ್ಸರ್ನ್ ಮಂತ್ರಿಗಳನ್ನ ಭೇಟಿಯಾಗಿ ಡಿಸ್ಕಸ್ ಮಾಡ್ತಾರೆ. ಒಂದ್ ನಿಮಿಷ 30 ಸೆಕೆಂಡ್ ಪ್ರಶ್ನೆ ಅಲ್ಲ, ನಾನು ಒಂದು ವರ್ಡ್ ರಾಜಕೀಯ ಮಾಡಲಿಲ್ಲ. ನಾವು ದೇಶದ ಗೃಹ ಸಚಿವರಾಗಿತ್ತು ಅಮಿತ್ ಶಾ ಅವರು ಕೊಟ್ಟ ಮಾತಿನಂತೆ ನಡ್ಕೋಬೇಕಾಗಿತ್ತು. ಡಿಸೆಂಬರ್ 23ಕ್ಕೆ ಒಂದು ಮೀಟಿಂಗ್ ಮಾಡಬೇಕಾಗಿತ್ತು. ಮೀಟಿಂಗ್ ಮಾಡ್ಲಿಕ್ಕೂ ಸಮಯ ಇರಲಿಲ್ಲ, ರಾಜಕಾರಣ ಮಾಡ್ಲಿಕ್ಕೆ ಸಮಯ ಇದೆ. ಇಲ್ಲಿ ಬಂದ್ಬಿಟ್ಟು ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ, ಆಮೇಲೆ ಆರ್ಟಿಕಲ್ 32 ಪ್ರಕಾರ ನಮ್ಗಿರ್ತಂತ ಹಕ್ಕಿನ ಪ್ರಕಾರ ಸುಪ್ರೀಂ ಕೋರ್ಟ್ ಹೋಗಿದ್ದೇವೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ಹಕ್ಕಿನ ಪ್ರತಿಪಾದನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾವು ಅಪ್ಲಿಕೇಶನ್ ರಿಜೆಕ್ಟ್ ಆಗಬೇಕಾಗಿತ್ತು. ಅವ್ರು ನೋಟಿಸ್ ಜಾರಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ AG ಮತ್ತೆ SG ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಯಾವುದೇ ಕಾರಣಕ್ಕೂ ಕೂಡ ನೋಟಿಸ್ ಕೊಡ್ಬೇಡಿ, ನಮ್ಮ ಮುಜುಗರ ಮಾಡಬೇಡಿ
ಅಂತೇಳಿ ಅಂಗಲಾಚಿಸ್ತಕ್ಕಂಥ ಹೀನಾಯ ಸ್ಥಿತಿ ಹೀನಾಯ ಸ್ಥಿತಿ ಬಂದಿರ್ತಕ್ಕ ಯಾರ ಇದ್ರೆ ಕೇಂದ್ರ ಸರ್ಕಾರನ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಹಕ್ಕಿನ ಪ್ರತಿಪಾದನೆ ಮಾಡ್ತೀನಿ. ಆರ್ಟಿಕಲ್ 32 ಪ್ರಕಾರ ಮಾಡಿದ್ದೇನೆ. ಏನು ನಡೆಯಲ್ಲ, ಕೇಳ್ಕೊಳ್ತೀನಿ ಕೇಳಿ, ನಡೆಯಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿರ್ತಕ್ಕಂಥ ಕರ್ತವ್ಯವನ್ನು ಮಾಡಬೇಕಾಗಿತ್ತು, ಮಾಡ್ಲಿಲ್ಲ. ಆಮೇಲೆ ಹೇಳ್ತಾರೆ ಕೋಡ್ ಆಫ್ ಕಂಡಕ್ಟ್ ಬಂತು ಅಂತ. ಯಾವ ತಿಂಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತದೆ? ಮಾರ್ಚ್ ತಿಂಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಗೌರವ ಇರಬೇಕು. ಡಿಸೆಂಬರ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ 3 ತಿಂಗಳು ನಿದ್ದೆ ಮಾಡಿದ್ರ? ಮಲಗಿದ್ರ ಕೇಂದ್ರ ಸರ್ಕಾರದವರು? ಚುನಾವಣೆ ಬಂದಾಗ ಅರಿವಾಯ್ತಾ ನಿಮ್ಗೆ? ಕರ್ನಾಟಕದಲ್ಲಿ ಹೋಗಿ ಮತ 25 ಸದಸ್ಯರು ಕೊಟ್ರಲ್ಲ, ಅದಕ್ಕೆ ಅದನ್ನು ಮುಗಿಸಬೇಕು. ದಯವಿಟ್ಟು ಚಿಕ್ಕದಾಗಿ ಮಾತಾಡೋಣ. ಸುರಭಿ ಅವರೇ, ಒಂದ್ ನಿಮಿಷ. ನನಗೆ ನಾಗರಾಜ್ ಯಾದವ್ ಅವರಿಂದ ಸಿಗಬೇಕಾದಂತ ಉತ್ತರ ನನಗೆ ಸಿಗ್ಲಿಲ್ಲ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ನಾನು ಟೈಮು ಕೂಡ ಅವರಿಗೆ ಫಿಕ್ಸ್ ಮಾಡಿ ಕೇಳ್ತಾ ಇದ್ದೀನಿ. ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನಾನು ಗಮನಿಸಿದ ರೀತಿಯಲ್ಲಿ NDRF ಇಂದ ಬರುವಂತ ಪರಿಹಾರ ಏನಿದೆ ಇಲ್ಲಿ ತನಕ ಮ್ಯಾಕ್ಸಿಮಮ್ ಅಂತಂದ್ರೆ 2,000 ಕೋಟಿಯ ಒಳಗೆ ಬಂದಿರೋದು. ನೀವು ಅಗ್ರಿ ಮಾಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಬಟ್ ಕರ್ನಾಟಕದ ಇತಿಹಾಸದಲ್ಲಿ ಬರ ಪರಿಹಾರ ಅಂತ ಬಂದಿರೋದು 2,000 ಕೋಟಿಯ ಒಳಗೆ. ನೀವು ಕೇಳಿರೋದು 18,000 ಕೋಟಿ. ಸೊ ಇದು ಆಗಿರುವ ನಷ್ಟ ಎಷ್ಟು ಗೊತ್ತಾ? 35,000 ಕೋಟಿಗಳು. ಹೇಳ್ತೀನಿ ಕೇಳಿ, 73% ರೈನ್ಫಾಲ್ ಆಫ್ಟರ್ 122 ಇಯರ್ಸ್. 122 ವರ್ಷಗಳ ನಂತರ ಆಗಿರ್ತಾರೆ ಭೀಕರವಾದ ಬರಗಾಲಿನಲ್ಲಿ ನಾವು ಹೆಚ್ಚು ಕೇಳಿರೋದು ನಿಜ, ವಾಸ್ತವಾಂಶ ನಿಜ. ಅದಕ್ಕೆ ಕೇಂದ್ರ ಸರ್ಕಾರದ ಟೀಮ್ ಬಂದಿರತಕ್ಕಂಥದ್ದು. ಇದು ಯಾಕೆ ಕೇಳಿದೆ ಗೊತ್ತಾ? ಒಂದ್ ನಿಮಿಷ. ಇದು ಒಂದು ಸ್ಟ್ರಾಟಜಿ, ರಾಜಕೀಯ ಸ್ಟ್ರಾಟಜಿ. ಹೆಂಗೆ ಅಂತ ನಾನು 18,000 ಕೋಟಿ ಕೇಳೋದು, ಅವ್ರು 2,000 ಕೋಟಿ ಕೊಡೋದು. ನೋಡಿ, ನಾವು 18 ಕೇಳಿದ್ವಿ, ಅವ್ರು 2,000 ಈ ಸ್ಟ್ರಾಟಜಿ ಅದನ್ನ ಮಾಡಿದೀರಾ? ನಾವು ಹಂಗೆ ಹೇಳೋದಿಲ್ಲ. ನಮ್ಮ ಆಲೋಚನೆ ಆತರ ಅಲ್ಲ. 35,000 ಕೋಟಿ ನಷ್ಟ ಆಗಿದೆ. ನಾವು ಕೇಳಿರೋದು ಕೇವಲ 18,000. ನಾನು ಇದಕ್ಕೆ ನೀವು ದಯವಿಟ್ಟು ಶಿವಶಂಕರ್ ಸರ್ ಅನ್ನ ಇನ್ಕ್ಲೂಡ್ ಮಾಡ್ತೀನಿ. ಶಿವಶಂಕರ್ ಸರ್, ಒಂದ್ ನಿಮಿಷ ಪ್ಲೀಸ್. ಶಿವಶಂಕರ್ ಸರ್ ಒಂದ್ ನಿಮಿಷ. ಭಯೋತ್ಪಾದನೆ ಮಾಡಿದ್ರೆ ನಮ್ಮ ವಿರುದ್ಧ ಶಿವಶಂಕರ್ ಸರ್ ಒಂದ್ ನಿಮಿಷ ಸರ್. ಶಿವಶಂಕರ್ ಸರ್ ಪ್ಲೀಸ್. ಶಿವಶಂಕರ್ ಸರ್ ಒಂದ್ ನಿಮಿಷ. ಕರ್ನಾಟಕದ ಆರೋಗ್ಯನ್ಸ್ ಅಂತ ಕನ್ನಡಿಗರೇ ಮಾಡಿರ್ತಕ್ಕಂಥ ದೌರ್ಜನ್ಯ ಮಾತುಗಳು ಹತ್ತುಬತ್ತಲ್ಲಿ ಇಟ್ಕೋಬೇಕಾಗ್ತದೆ. ಕರ್ನಾಟಕದ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ಮಲತಾಯಿ ಧೋರಣೆ. ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ ಈ ಪ್ರಶ್ನೆಗೆ ನಾನು ಶಿವಶಂಕರ್ ಸರ್ ಇಂದ ಉತ್ತರ ಪಡೆಯಬೇಕು. ದಯವಿಟ್ಟು ಶಿವಶಂಕರ್ ಸರ್ ಕಾಳಜಿಯೇ ಇಲ್ಲ ಅವರಿಗೆ. ಬರ್ತೀನಿ. ಶಿವಶಂಕರ್ ಸರ್ ಒಂದು ಪ್ರಶ್ನೆ ನನಗೆ ಇಲ್ಲಿ, ನಾನು ನಾಗರಾಜ್ ಯಾದವ್ ಅವರನ್ನು ಕೇಳಿದೆ. ಅದನ್ನ 18,000 ಕೋಟಿ ಅನ್ನೋದು ಅತಾರ್ಕಿಕನಾ, ಇಲ್ಲಾಜಿಕಲ್ ಅಂತ ವಾಸ್ತವಾಂಶ. ಪ್ಲೀಸ್, ಅತಾರ್ಕಿಕನಾ ಸರ್ ಇದು? ರಕ್ಷಿತ್, ಇಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಅದಕ್ಕೆ ಮುಂಚೆ 2 ವಿಷಯ ಇದೆ. ಈಗ NDRF ಮತ್ತೆ SDRF ಇದೆಯಲ್ಲ, ಅದು SDRF ಇದೆಯಲ್ಲ, ಅದು ನಾನು ಹೇಳಿದ ಹಾಗೆ ಆನ್ಯುವಲ್ ಗ್ರಾಂಟ್. ಅದು ಇಟ್ ಇಸ್ ನಾಟ್ ಮೆಂಟ್ ಫಾರ್ ಎಮರ್ಜೆನ್ಸಿ. ಅದು ಏನಂತಂದ್ರೆ ರೆಗ್ಯುಲರ್ ಕೆಲಾಮಿಟಿಗೆ. ಅದರಲ್ಲಿ 20% ನೀವು ಕೆಲಾಮಿಟಿ ಮಿಟಿಗೇಷನ್ ಅನ್ನೋದಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ 1,100 ಚಿಲ್ಲರೆಯಲ್ಲಿ 20% ಅಂದ್ರೆ ಎಷ್ಟು? ಸುಮಾರು ಒಂದು 200 ಕೋಟಿ ರೂಪಾಯಿ ಅಲ್ಲಿ ಹೋಗ್ಬಿಡುತ್ತೆ. ಇನ್ನು 800 ಕೋಟಿ ರೂಪಾಯಿ ಅದು ಬರೀ ಬರ ಪ್ರವಾಹ ಅಷ್ಟೇ ಅಲ್ಲ. ನಾನು ಅವಾಗ್ಲೇ ಹೇಳಿದ ಹಾಗೆ ಯಾರಿಗೊಬ್ರಿಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಮನೆ ಕುಸಿದೋಗ್ಬಿಡುತ್ತೆ, ಇನ್ನೊಂದಾಗುತ್ತೆ. ಅದಕ್ಕೆಲ್ಲ ಉಪಯೋಗಿಸೋದಕ್ಕೆ ಸರ್ಕಾರ ಇಟ್ಕೋಬೇಕಾಗತ್ತೆ. ಇದು ಡಿಸ್ಪ್ಯಾಷನೇಟ್ ಆಗಿ ಹೇಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ 2,000 ರೂಪಾಯಿ ಇದು ಪರಿಹಾರ ಕೊಡ್ತಲ್ಲ, ಇಂಟರಿಮ್ ರಿಲೀಫ್. ಈ SDRF ಇಂದಾನೆ ಅವ್ರು ಕೊಟ್ಟಿರೋದು. 40 ಲಕ್ಷ ರೈತರಿಗೆ ಕೊಟ್ಟಿದ್ದಾರೆ. ಅವ್ರ ಕೈಯಲ್ಲಿ ಅವ್ರು ಮಾಡಿದ್ದಾರೆ. ಎರಡನೇದು ಸೆಂಟರ್ ನಾನು ಹೇಳ್ತಾ ಇರೋದು, ಇಲ್ಲಿ ಡಿಲೇ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕೆ ಅಂತೀರಾ? ಒಂದು ಇದನ್ನ ಕೇಳಿಸ್ಕೊಟ್ರೆ ಸರಿಯಾಗಿ ಅರ್ಥ ಆಗುತ್ತೆ. ನಮ್ಗೆ ಮಳೆಗಾಲದಲ್ಲಿ 2 ಇದೆ. ಒಂದು ಸೌತ್ ವೆಸ್ಟ್ ಮಾನ್ಸೂನ್ ಮತ್ತೆ ನಾರ್ತ್ ಈಸ್ಟ್ ಮಾನ್ಸೂನ್ ಅಂತ. ಸೌತ್ ವೆಸ್ಟ್ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆ. ಮುಂಗಾರು ಮಳೆಯ ಒಂದು ಟೆನ್ಯೂರ ಯಾವ ಇದೇನಂದ್ರೆ ಅದರ ಒಂದು ಟೈಮ್ ಗ್ಯಾಪ್ ಏನಂತಂದ್ರೆ ಜೂನ್ ಇಂದ ಅಕ್ಟೋಬರ್ ಎಂಡ್ವರೆಗೂ. ಅಕ್ಟೋಬರ್ ಎಂಡ್ ಆಕ್ಚುಲಿ ರಾಜ್ಯ ಸರ್ಕಾರ ಸ್ವಲ್ಪ ಆತರ ಪಟ್ಟು ಬೇಗ ಅವರು ಕೇಂದ್ರ ಸರ್ಕಾರ ತಕರಾರು ತೆಗಿಬೇಕಾಗಿದ್ರೆ ಏನ್ ತಕರಾರು ತೆಗಿಬೇಕು ಅಂದ್ರೆ ಬೇಗ ಕೊಟ್ಬಿಟ್ರಿ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಮಾನ್ಸೂನ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆದ್ಮೇಲೆ ತಾನು ಅಸೆಸ್ಮೆಂಟ್ ಬರೋದು. ನಿಮ್ಗೆ ಅಕ್ಟೋಬರ್ ಎಂಡ್ವರೆಗೂ ಮಾನ್ಸೂನ್ ಇರುವಾಗ ನೀವು ಸೆಪ್ಟೆಂಬರ್ ನಲ್ಲೇ ಯಾಕೆ ಡ್ರೌಟ್ ಡಿಕ್ಲೇರ್ ಮಾಡ್ತೀರಾ?
ಅಂತ ಕೇಳಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಇವಾಗ ಸೆಪ್ಟೆಂಬರ್ ಅವರು ಕೊಟ್ಟಿರೋದೇ ಅತ್ಯಂತ ಬೇಗ ಅವರು ಬರವನ್ನ ಡಿಕ್ಲೇರ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅದನ್ನ ಡಿಲೇ ಅಂದ್ರೆ ಹೆಂಗೆ? ಅದಕ್ಕೆ ನನಗೆ ನಿರ್ಮಲಾ ಸೀತಾರಾಮನ್ ಅವರ ನಾಲೆಡ್ಜ್ ಬಗ್ಗೆ ನನಗೆ ಬಹಳ ಸೋಜಿಗ ಅನ್ಸುತ್ತೆ. ಅವರು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವರಿಗೆ ಫಂಡಮೆಂಟಲ್ಸ್ ಗೊತ್ತಿಲ್ಲದೆ ಇರೋ ತರ ಮಾತಾಡ್ತಾರೆ. ಇದು ನಾನು ವೆರಿ ಸಾರಿ ಟು ಸೇ ದಿಸ್. ಅವರು ಪ್ರೆಸ್ ಕಾನ್ಫರೆನ್ಸ್ ಪತ್ರಕರ್ತರಿಗೆ ಮಾಡ್ತಕ್ಕಂಥ ಅವಮಾನ, ಅಲ್ಲ ಹೇಗ್ ಮಾತಾಡಕ್ ಸಾಧ್ಯ ಆ ಥರ? ಒಬ್ಬ ಸೀನಿಯರ್ ಪತ್ರಕರ್ತರಿಗೆ ಮಾಡ್ತಕ್ಕಂಥ ಅವಮಾನ ಇದು. ಸೌಜನ್ಯ ಇಲ್ದಿರ್ತಕ್ಕಂಥ ಜನ ಹಾಗಾಗಿ ಅವಮಾನ ಮಾಡಬೇಡಿ ದಯವಿಟ್ಟು. ನಾನು ಅವರ ವರ್ಡ್ಸ್ ಅನ್ನ ಎಂಡೋಸ್ ಮಾಡ್ತೀನಿ ಸುರಭಿ ಅವರೇ. ನಾನು ಹಾಗಿದ್ರೆ ನಾನು ಎಂಡೋಸ್ ಮಾಡ್ತೀನಿ. ಶಿವಶಂಕರ್ ಅವರು ಮಾತನಾಡಿರುವಂತ ಮಾತನ್ನ ನಾನು ಎಂಡೋಸ್ ಮಾಡ್ತೀನಿ. It is insult to the journalism. ಸೆಂಟರ್ ಡಿಫೆನ್ಸಿಬಲ್ ಅಲ್ಲದೆ ಇರುವಂತಹ ಇಂಡಿಫೆನ್ಸಿಬಲ್. Absolutely not, sir. ಆದ್ರೆ ನೀವು ವೈಯಕ್ತಿಕವಾಗಿ ಫೈನಾನ್ಸ್ When he is talking, why somebody is interfering in your shit? ನೀವು ಮಾಡ್ತಿರಲ್ಲ, ನಿಮ್ಮಿಂದಲೇ ಕಲ್ತಿರೋದು. ಒಂದು ನಿಮಿಷ ಸರ್, ನನ್ನಿಂದ ಕಲಿಬೇಡ್ರಿ. ಶಿವಶಂಕರ್ ಸರ್. Why you want to learn from Congress people? No, I want to know where is the lacking 15,000 ಕೋಟಿ ಬಗ್ಗೆ ಕೇಳಿದೆ ಸರ್. ಒಂದು 18,171 ಕೋಟಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ನಿಮಿಷ ದಾಖಲೆಗಳ ಸಮೇತ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಸರ್ ಈಗ ನೋಡಿ, ಕ್ರಾಪ್ ಲಾಸ್ ಅಂತ ಬಂದಾಗ ನಮ್ಮಲ್ಲಿರೋದು ಎಷ್ಟು ಹೆಕ್ಟೇರ್ ಅಂತ ಲೆಕ್ಕ ಹಾಕೊಂಡಾಗ ಅದು ಒಂದು ಅಸೆಸ್ಮೆಂಟ್ ಅಂತ ಇರುತ್ತೆ. ಅವ್ರು ಹೇಳ್ತಾ ಇರೋದು 37,000 ಕೋಟಿ ಅಂತ, ಕೇಳಿರೋದು 18,000 ಕೋಟಿ. ಎಷ್ಟಾದ್ರೂ ಕೇಳ್ತಾರಪ್ಪ ನೀವು. ನಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಅಂದ್ರೆ ಫಸ್ಟ್ ಲೆವೆಲ್ ಆಫ್ ಕಮಿಟಿ ಇದೆಯಲ್ಲ, ಹೆಡೆಡ್ ಬೈ ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್, ಅವರು ರೆಕಮೆಂಡ್ ಮಾಡೋದು 3,800 ಚಿಲ್ಲರೆ ಕೋಟಿ. ಅದನ್ನ ಕೊಡ್ಬೋದಲ್ಲ, ಅದನ್ನ ಕೊಡ್ಬೇಕಾಗಿತ್ತಲ್ಲ. ಯಾವಾಗ ನವೆಂಬರ್ ನಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಇದನ್ನ ನೀವು ಕರ್ತವ್ಯ ಯಾರ್ದಿತ್ತು ಅಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರದಿತ್ತು. ಒಂದ್ ನಿಮಿಷ ಸುರಭಿ ಅವರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದು ವಿಳಂಬ ಅನ್ನೋದು ನೀವು ಕೊಡ್ತಾ ಇರುವಂತ ಕಾರಣಗಳ ಪೈಕಿ ಒಂದು ವಿಳಂಬ ಆಯ್ತು ರಾಜ್ಯ ಸರ್ಕಾರದಿಂದ, ಅದಕ್ಕೆ ಕೊಡೋದಕ್ಕೆ ನಮಗೆ ಆ ಪ್ರೊಸೀಜರ್ ಫಾಲೋ ಮಾಡೋದಕ್ಕಾಗಲಿಲ್ಲ ಅನ್ನೋದು. ಪ್ರಶ್ನೆ ಇರೋದಿಷ್ಟೇ, ಅವರಿಂದ ವಿಳಂಬ ಆಯಿತು ಅಂತ ಅನ್ಕೊಳ್ಳೋಣ. ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆ ನಿಮಗೆ ಯಾರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ. 25 ಮಂದಿ ಸಂಸದರನ್ನ ಕರ್ನಾಟಕ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದೆ, ಬಿಜೆಪಿಯ ಸಂಸದರನ್ನೇ. ಸೊ ಜವಾಬ್ದಾರಿ ಇತ್ತು. ಈ ಬಾರಿ ಇಡೀ ಕರ್ನಾಟಕ ಹಸಿರು ಬರ ಅನ್ನುವಂಥ ವಿಚಿತ್ರ ಸನ್ನಿವೇಶವನ್ನು ನೋಡಿದೆ. ಸೊ ಜವಾಬ್ದಾರಿ ಇತ್ತು. ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಕನ್ವಿನ್ಸ್ ಮಾಡೋದಕ್ಕೆ ಅವಕಾಶ ಇತ್ತು, ಆಗಲಿಲ್ಲ. ಈಗ ನಾವು ಮತ್ತೆ ಯಾರನ್ನು ಪ್ರಶ್ನೆ ಕೇಳಬೇಕು? ಕೇಂದ್ರವನ್ನೇ ಪ್ರಶ್ನೆ ಕೇಳಬೇಕು ತಾನೆ. ಯಾರು ಹೇಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತ? ಇದೇನು ಇದು ಎಲ್ಲ ಕನ್ನಡಿಗರ ಕರ್ನಾಟಕದ ಹಕ್ಕಿದು. ಆ ಥರ ಏನೋ ಇಲ್ಲಿ ಯಾರೋ ಒಬ್ರು ರಾಜ ಕೂತಿಲ್ಲ. ಒಂದು ಸೆಕೆಂಡ್, ನಾನು ಮುಗಿಸೋದು ತನಕ ಬಿಡಿ, ದಯವಿಟ್ಟು ನಾನು ಮಾತಾಡೋಕ್ಕೆ ಬಿಟ್ಟಿಲ್ಲ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಹಿಸ್ಟಾರಿಕ್ಲಿ ನೋಡಿ, ದಯವಿಟ್ಟು ಯಾರು ಪತ್ರಕರ್ತರು ಮಾತಾಡಿದ್ರಲ್ಲ ಅವರು ಹಿಸ್ಟಾರಿಕ್ಲಿ ಒಂದು 2009 ಅನಾಲಿಸಿಸ್ ಮಾಡಿ, ಯಾವಾಗ ಖಾರಿಫ್ ಕ್ರಾಪ್ ಸೀಸನ್ ಅಂತ ನೀವು ಹೇಳಿದ್ರಲ್ಲ, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ನಾರ್ತ್ ಈಸ್ಟ್ ಮಾನ್ಸೂನ್ ಬಗ್ಗೆ ಖಾರಿಫ್ ಸೀಸನಲ್ಲಿ ರೇಸ್ ಮಾಡಿದಾಗ ಇಟ್ ಆಲ್ವೇಸ್ ಟೇಕ್ಸ್ ಟು ಫೆಬ್ರವರಿ ಆರ್ ಮಾರ್ಚ್ ಫಾರ್ ದ ರಿಲೀಫ್ ಟು ಕಮ್ ಥ್ರೂ. ಆ ಟೈಮ್ನಲ್ಲಿ ಸ್ಟೇಟಲ್ಲಿ ಬರೀ ಇರುವಂಥದ್ದು ಒಂದೇ ಅಲ್ಲ, SDRF ಒಂದೇ ಅಲ್ಲ, ದೇರ್ ಈಸ್ ಆಲ್ಸೋ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್. ಅದರಲ್ಲೂ ದುಡ್ಡಿದೆ ಕರ್ನಾಟಕದಲ್ಲಿ. ಅದ್ರ ದುಡ್ಡು 2021 26 ತನಕ ರಿಲೀಸ್ ಆಗಿದೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ, ಇಲ್ಲಿ ಖಜಾನೆ ಖಾಲಿ ಆಗಿದೆ. ಸರ್ ದಯವಿಟ್ಟು ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಬೇಡಿ. ಫಸ್ಟ್ ಆಫ್ ಆಲ್ ನೀವು ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಗ್ಗೆ ಮಾತಾಡಿದ್ವಿ, ದಟ್ ಇಸ್ ಅ ರಾಂಗ್ ಥಿಂಗ್. ನ್ಯೂಸ್ ಆರ್ಟಿಕಲ್ಸ್ as well as the model code of conduct very clearly state there are certain conditions. ನೀವು ಏನೇ ಗವರ್ಮೆಂಟ್ ಪಾಲಿಸಿ ಮಾಡಿದ್ರು ಅರೌಂಡ್ ದಿಸ್ ಟೈಮ್, especially relief work, you have to go through the election commission and take a look at it. Maharashtra has done it in 2019, Madhya Pradesh after that. One second, ನಾನು ಮಾತಾಡ್ತಾ ಇದ್ದೀನಿ. ಕಾದಿದ್ ಯಾಕೆ ಅಂದ್ರೆ ಪ್ರೊಸೀಜರ್ ಅಲ್ಲಿ ದೇರ್ ವರ್ ಡಿಲೇಸ್ ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ. ಸರ್ ಒನ್ ಸೆಕೆಂಡ್, ಐ ಆಮ್ ನಾಟ್ ಸಿಟಿಂಗ್ ಇನ್ ದ ಐ ಆಮ್ ನಾಟ್ ದ ಚೀಫ್ ಮಿನಿಸ್ಟರ್. ಗೆಲ್ಲೋದಕ್ಕೆ ಬೇಕಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಡಿಲೇ ಆಗಲಿಲ್ಲ ನಿಮಗೆ. ಸರ್ ಒನ್ ಸೆಕೆಂಡ್, ಮೀಟಿಂಗ್ ಮಾಡಲಿಕ್ಕೆ ಸಮಯ ಇಲ್ಲ. ಡಿಸೆಂಬರ್ 3ನೇ ತಾರೀಕು 23ನೇ ತಾರೀಕು ಗೃಹ ಸಚಿವರು ಮೀಟಿಂಗ್ ಮಾಡಬೇಕಾಯ್ತು, ಮಾಡಲಿಲ್ಲ. ನಾವು ಮನವಿ ಮಾಡಿದ್ವಿ, ಆಗಸ್ಟ್ ಇಂದ ಕಂಟಿನ್ಯೂಸ್ ಆಗಿ ಲೆಟರ್ಸ್ ಬರೀತೇವೆ. ನಮ್ಮ ರೆವಿನ್ಯೂ ಮಿನಿಸ್ಟರ್ ಭೇಟಿಯಲ್ಲಿದ್ದಾರೆ, ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀವಿ, ಹೋಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀವಿ. ನಾವು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವರು ಆರ್ಥಿಕ ಸಚಿವರ ಡಿಬೇಟ್ ಮಾಡಿದ್ದೀವಿ. ಇವರಿಗೆ ಮಾತಾಡ್ಲಿಕ್ಕೆ ಸಬ್ಜೆಕ್ಟ್ ಇಲ್ಲ, ಹಾಗಾಗಿ ಮೈ ಪರ್ಚ್ಕೊಳ್ತಾರೆ. ಎಲೆಕ್ಷನ್ ಕಾಯೋ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಸಿಂಪಲ್ ಕ್ವಶನ್ ಆಗಿತ್ತು, ಕೋಡ್ ಆಫ್ ಕಂಡಕ್ಟ್ ಬರೋವರೆಗೂ ಕೂಡ ಯಾಕೆ ಕಾದ್ರಿ ಅಂತಕ್ಕಂಥ ಸಣ್ಣ ಮಕ್ಕಳು ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ಹೇಗೆ ಡಿಬೇಟ್ ಮಾಡ್ತಾರೆ? ಸಣ್ಣ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರು ರಕ್ಷಿತ ಮಾತನ್ನ. ನೀವು ವಕ್ತಾರಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಈ ರಾಜ್ಯ ದುರಂತಾರ, ಈ ಆಡಳಿತ ಈ ಬಿಜೆಪಿ ಸರ್ಕಾರ. ನೀವು ಉತ್ತರ ಕೊಡ್ಲಿಲ್ಲ ನನಗೆ. ಯಾಕೆ ನೀವು ಯಾಕೆ ಕೊಡ್ಲಿಲ್ಲ?
ಕೊಡ್ಲಿಲ್ಲ ಅಂತ ನಾವು ಕೇಳಿದ್ರೆ ನೀವು ಕೊಟ್ಟಿದ್ದೇವೆ. ಉತ್ತರ ಕೊಡ್ಲಿಲ್ಲ. ಒಂದು ನಿಮಿಷ, 1000 ಕೋಟಿ ಚಿಲ್ಲರೆ ಏನ್ ನಮ್ಮ ಹತ್ರ ಇದೆಯೋ ಅದು ನೀರಿಗೆ ಮತ್ತು ಮೇವಿಗೆ ಬೇಕಾದ ದುಡ್ಡನ್ನ ನಾವು ಕೊಟ್ಟಿದ್ದೇವೆ. ಎಲ್ಲ ಡಿಸಿಗಳ ಹತ್ರನೂ ದುಡ್ಡು ಇಟ್ಟಿದ್ದೇವೆ. ಒಂದೊಂದು ಡಿಸಿ ಹತ್ರನೂ ದುಡ್ಡು ಇಟ್ಟಿರ್ತಕ್ಕಂಥದ್ದು ಬರ ಪರಿಹಾರಕ್ಕಾಗಿ ಯಾವುದೇ ಕಷ್ಟ ಅಲ್ಲದೆ ನೋಡಿದ್ದೇವೆ ನಾವು. ಆದ್ರೆ ಕೇಂದ್ರ ಸರ್ಕಾರ ತನ್ನ ಪಾಲನೆ ಕೊಡದೇ ಇರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಈಗ ಓಕೆ, ಬಿಜೆಪಿ ಕಾಂಗ್ರೆಸ್ ಇದ್ರ ಅಲ್ಟಿಮೇಟ್ಲಿ ಸಫರ್ ಆಗ್ತಾ ಇರೋದು ನಮ್ಮ ರೈತ ಸಹೋದರರು. ಸೊ ಅವ್ರಿಗೆ ಏನ್ ಮಾಡ್ಬೇಕು? ಹಂಗಿದ್ರೆ ನೀವು ಜಾತ್ಯತೀತ ಜನತಾದಳ ನೀವು ಭಾಷಣ ಮಾಡ್ಕೊಂಡು ಕೂತ್ರೆ ಏನ್ ಆಗ್ಬೇಕಾಗಿರೋದು? ಮಾತು ಆರಂಭದಲ್ಲಿ ನೀವು ಕೇಳಿದ್ರಿ, ಕುಮಾರಣ್ಣವರು ಪದೇ ಪದೇ ಎಚ್ಚರಿಸ್ತಿದ್ದಾರೆ ರಾಜ್ಯ ಸರ್ಕಾರನ. ಹಿಂದೆ ನಾನು ಕಾವೇರಿ ವಿಚಾರ ತಗೊಂಡು ಬರಲ್ಲ, ಅವಾಗ್ಲೂ ನಿದ್ದೆ ಮಾಡಿ ಕಾಲಹರಣ ಮಾಡಿದ್ರಿ. ಬರ ವಿಚಾರಣೆ, ಬರ ನಿರ್ವಹಣೆಯಲ್ಲಿ ನಿದ್ದೆ ಮಾಡ್ಕೊಂಡು ಕಾಲಹರಣ ಮಾಡ್ತಿದ್ದೀರಿ. ಪಂಚರಾಜ್ಯ ಚುನಾವಣೆಗಳಿಗೆ ಹೋದ್ರಿ, ಆಗ ಬರ ನಿರ್ವಹಣೆ ಇದ್ದು ಎಲ್ಲ ಬದಿಗಿಟ್ಟು ತೆಲಂಗಾಣಕ್ಕೆ ಹೋದ್ರಿ. ಗ್ಯಾರಂಟಿ ಕೊಡಲಿಕ್ಕೆ ನೀವು ಇದಿರುತ್ತೆ ಬರ ನಿರ್ವಹಣೆಗೆ. ಹೆಕ್ಟೇರ್ಗೆ 2,000 ರೂಪಾಯಿ ರೈತನಿಗೆ ಭಿಕ್ಷೆ ಕೊಟ್ಟ ಲೆಕ್ಕಕ್ಕೆ ಕೊಟ್ಟರು. ಹಿಂದೇನೂ ಉದಾಹರಣೆ ಇದೆ, 12,000 ಕೊಟ್ಟಂಗೆ ನೋಡಿ. ಇದೇ ಕಾಂಗ್ರೆಸ್ ಅವ್ರದ್ದು, ಇದೇ ಕಾಂಗ್ರೆಸ್ ಅವ್ರದ್ದು. ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮ್ಗೆ 2,000 ಬಗ್ಗೆ ರೈತರ ಬಗ್ಗೆ ಭಿಕ್ಷೆ ಮಾತಾಡ್ತಾರೆ. ರೈತರ ಬಗ್ಗೆ ಗೌರವ ಇರಬೇಕು. ಅವ್ರ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಇವರಿಬ್ಬರೇ ಕಾರಣ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಕೇಂದ್ರ ಸರ್ಕಾರ ತನ್ನ ಪಾಲನ್ನ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ, ಕಾನೂನಿನಲ್ಲಿರ್ತಕ್ಕಂಥ ಅವಕಾಶವನ್ನ ಬಳಸ್ಕೊಂಡಿದ್ದೇವೆ. ರಾಜಕಾರಣ ಸಲ್ಲದು ಈ ಮಾತ್ರ ಅಂತ ಹೇಳ್ತಾ ಇದ್ದೇವೆ. ಬರ ನಿರ್ವಹಣೆ ಬಂದು ಈತ ಕಾಯ್ಲಿಲ್ಲ ಅಂದ್ರೆ ಇವ್ರು ಯಾವ ಸೀಮೆ ಸರ್ಕಾರ ನಡೆಸಬೇಕು ಸರ್? ಕೇಂದ್ರ ಸರ್ಕಾರ ಪಾಲಿಲ್ಲನ್ರಿ? ಕೇಂದ್ರ ಸರ್ಕಾರ ಓಟ್ ಹಾಕಿಲ್ವಾ? 25 ಜನ ಓಟ್ ತಗೊಂಡಿದ್ದಾರಲ್ಲ, ಸುಮಲತಾ ಅವ್ರ ಜೊತೆ ಇದ್ರಲ್ಲ, ಈಗ ಅವ್ರ ಜೊತೆ ಸೇರ್ಕೊಂಡಿದ್ದಾರಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆ? ಕೇಂದ್ರ ಸರ್ಕಾರದ ಜವಾಬ್ದಾರಿನೂ ಇದೆ, ರಾಜ್ಯ ಸರ್ಕಾರ ಜವಾಬ್ದಾರಿ ನಿಭಾಯಿಸಿದ್ದೇವೆ. ನಾವು ನಮ್ಮ ಕೈಯಲ್ಲಾಗಿರೋ ಪರಿಹಾರಗಳನ್ನು ಕೊಟ್ಟಿದ್ದೇವೆ, ಕುಡಿಯುವ ನೀರಿಗೆ ಕೊಟ್ಟಿದ್ದೇವೆ, ಮೇವಿಗೆ ದುಡ್ಡು ಕೊಟ್ಟಿದ್ದೇವೆ, ರೈತರ ಸಂಕಷ್ಟ ಪಾರು ಮಾಡಿದ್ದೇವೆ. ಇವತ್ತು ಬರಗಾಲದಲ್ಲಿ ಅಷ್ಟು ಜನ ಜೀವಂತ ಆಗಿರ್ಬೇಕು ಅಂದ್ರೆ ನಮ್ಮ ಗ್ಯಾರಂಟಿಗಳು ಕಾರಣ ಅಂತ ಹೇಳ್ತೀವಿ. ಅವ್ರಿಗೆ ಬೇಸಿಕ್ ಆಗಿ ಕೊಡಬೇಕಾದ ಸೌಕರ್ಯಗಳನ್ನು ಕೊಟ್ಟಿದ್ದೇವೆ. ಆದ್ರೆ ಜೆಡಿಎಸ್ ಯಾವ್ದು ನೈತಿಕತೆನೂ ಇಲ್ಲ. ಯಾವ ಕೇಂದ್ರ ಸರ್ಕಾರ ನಮ್ಮ ಜೊತೆ ಬರಲಿಲ್ವೋ? ನಾಗರಾಜ್ ಅವರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ. ನಾಗರಾಜ್ ಯಾದವ್ ಅವರೇ, ಕೊನೆಯದಾಗಿ ನನಗೆ ಸಮಯ ಸಿಗೋದು ಬಹಳ ಕಡಿಮೆ. ನಾಗರಾಜ್ ಯಾದವ್ ಅವರೇ, ಪ್ರಶ್ನೆ ಇಷ್ಟೇ ಇರೋದು. ಒಂದ್ ನಿಮಿಷ ಅಶ್ವಿನ್ ದಯವಿಟ್ಟು ಒಂದ್ ನಿಮಿಷ. ನಾಗರಾಜ್ ಯಾದವ್ ಅವರೇ, ಈಗ ಗೃಹಲಕ್ಷ್ಮಿಗೆ 24,000 ಕೋಟಿ ಖರ್ಚು ಮಾಡೋದಕ್ಕೆ ನಿಮ್ ಕೈಯಲ್ಲಿ ದುಡ್ಡಿದೆ. 10,000 ಕೋಟಿ ಗ್ಯಾರಂಟಿಗಳಿಗೆ 58,000 ಕೋಟಿ ಖರ್ಚು ಮಾಡೋದಕ್ಕೆ ದುಡ್ಡಿದೆ. ರೈತರಿಗೆ ಕೊಡುವಾಗ ಯಾಕೆ ಅಲ್ಲಿಗೆ ಕಾಯ್ತಾ ಇದ್ದೀರಿ? ಅದು ಬಂದೇ ಬರುತ್ತಲ್ಲ, ಯಾಕೆ ವಿಳಂಬ ಮಾಡಿದ್ರಿ? ನಾವು ಕೇಂದ್ರ ಸರ್ಕಾರ ಕಾಯ್ಕೊಂಡು ಕೂತಿಲ್ಲ. ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಮಾತಾಡ್ಲಿಕ್ಕೆ ಬಿಡ್ಲಿಕ್ಕೆ ಕೇಳಿ. ನಮ್ಮ ಗ್ಯಾರಂಟಿ ಯೋಜನೆ ಪಕ್ಕದ ರಾಜ್ಯದಲ್ಲಿ ಕೇಳ್ಕೊಳ್ಳಿ, ಹೇಳ್ತೀನಿ. ನಾವು ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿಂದ ಇವತ್ತು ರೈತರ ಆತ್ಮಹತ್ಯೆನ ಕಡಿಮೆ ಆಗಿರ್ತಕ್ಕಂಥ ಕಾರಣ. ನಾವು ಅವ್ರ ಜೀವನ ಉಳಿಸಿರ್ತಕ್ಕಂಥವ್ರು. ನಾವು ಕೇಂದ್ರ ಸರ್ಕಾರ ಓಟ್ ಪಡ್ಕೊಂಡು ಕನ್ನಡಿಗರಿಗೆ ದುಡ್ಡು ಕೊಡದೇ ಇರ್ತಕ್ಕಂಥದ್ದು 4,30,30,000 ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಪಡ್ಕೊಳ್ತಾರೆ ಪ್ರತಿ ವರ್ಷ. 4 ಲಕ್ಷಕ್ಕಿಂತ ಹೆಚ್ಚು ಟ್ಯಾಕ್ಸ್ ಪಡ್ಕೊಂಡು ಸಾಧ್ಯ ಇಲ್ಲ ಅಂದ್ರೆ ಇವರಿಬ್ರು ಕನ್ನಡಿಗರ ವಿರೋಧಿಗಳು, ರೈತರ ವಿರೋಧಿಗಳು, ಮತದೃಷ್ಟರು. ಎಲೆಕ್ಷನ್ ಕೂಡ ಥ್ಯಾಂಕ್ ಯು ಸುರಭಿ ಅವರೇ, ನಾಗರಾಜ್ ಯಾದವ್ ಅವರೇ, ಶಿವಶಂಕರ್ ಸರ್ಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.